ಆಧುನಿಕ ಬೀಚಿ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರಿಗಾಗಿ ಎಸ್ ಅವರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ಸರ್. ಹಾನಗಲ್ಲಿನ ಮಹಾಜನತೆಯೇ, ಆರು ಗಂಟೆ ಮಟ್ಟ ಹೋಳಿ ಹುಣ್ಣಿಮೆ ಆಚರಿಸಿದ್ರೆ ಇಷ್ಟು ಶಕ್ತಿ ಉಳಿಸ್ಕೊಂಡಿರಿ ಅಂದ್ರೆ ಯಾಕಂದ್ರೆ ನಮ್ಮಲ್ಲೆಲ್ಲ ಹೋಳಿ ಆಡಿದ್ರು ಅಂದ್ರೆ ಹಾಸಿಗೆನ ಹಿಡಿತಾರೆ. ಹುಬ್ಬಳ್ಳಿಯಾಗಂತೂ 5 ದಿವಸ ಆಡ್ತಾರಂತ್ರಿ ಉದಾಸಿಯವರು. 5 ದಿವಸ ಅದು ಹೆಂಗೆ ಬಣ್ಣ ಹಚ್ಕೊಂಡಿರ್ತಾರೋ ಏನೋ. 2 ವರ್ಷ ಮಳೆ ಇಲ್ಲ ಆದರೂ ಬಣ್ಣ ಆಡಿರಿ, ಜಳಕ ಎಲ್ಲಿ ಮಾಡಿರಿ ಅಂತ ನಾ ಕೇಳೋದಿಲ್ಲ, ಎಲ್ಲಿ ಮಾಡ್ತೀರಿ ಅಂತಲೂ ಕೇಳೋಂಗಿಲ್ಲ. ಅದು ನಿಮಗೆ ಬಿಟ್ಟದ್ದು. ಯಾಕಂದ್ರೆ ನೀರಿಲ್ಲಾರ್ದಂಥ ಈ ಪ್ರದೇಶಗಳಲ್ಲಿ ಮಹಾರಾಷ್ಟ್ರ ಕಡೆ, ಉತ್ತರ ಭಾರತದ ಕಡೆ ಇದಂಥ ಪುಡಿ ಬಣ್ಣ ಆಡೋ ಸಂಸ್ಕೃತಿ ನಮ್ಮಲ್ಲಿ ಬರಲೇ ಇಲ್ಲ. ಇನ್ನು ಈಗ ಸ್ವಲ್ಪ ಸುಧಾರಿಸಿದ್ರಿ. ನಾವೆಲ್ಲ ಸ್ವಲ್ಪ ಡಾಂಬರು, ವಾರ್ನೀಸು, ಟಾರು, ಅವ ಚರ್ಮನ ಕೆತ್ತಿಸ್ಕೋಬೇಕ್ರಿ. ಜಳಕ ಮಾಡಿದ್ರೆ ಹೋಗ್ತಿದ್ದಿಲ್ಲ, ಅದು ಹಂಗೆ ಬಡಿತಿದ್ರಿ. ಹಣಿಗೆ ವಾರ್ಲೀಸ್ಲಿ ಇಬತ್ತಿ ಪಟ್ಟ ಬಡೋರು 5 ವರ್ಷ ಹೋಗಿದ್ದಿಲ್ಲ ಅದು. ಹಂಗೆ ಆಡೋದು ಸ್ವಲ್ಪ ಈ ಕಡಿಮೆ ಆಗಿ ನಾಗರಿಕತೆ ಮಟ್ಟದಲ್ಲಿ ಬಣ್ಣ ಆಡಿದವರು ಅಂತ ಅನ್ಸಂಗಿಲ್ಲ ನಿಮ್ಮನ್ನು. ಅಂದರೆ ಅಷ್ಟು ಸಾಂಸ್ಕೃತಿಕವಾಗಿ ಬಣ್ಣ ಆಡೀರಿ ಅಂತ ನನಗೆ ಭಾಳ ಸಂತೋಷ ಆಯಿತು. ನಮ್ಮಲ್ಲೆಲ್ಲ ಹೋಳಿ ಹುಣ್ಣಿಮೆ ದಿವಸ ಆಡ್ತಾರೆ. ಕೆಲವು ಊರಿನ ಪದ್ಧತಿ. ಶ್ರೀಯುತ ಉದಾಸಿಯವರು ಮಾತಾಡ್ತಾ ಹೇಳಿದರು, ರಾಣೆಬೆನ್ನೂರಾಗ ರತಿ ಕಾಮಣ್ಣ ನಗಿಸಿದವ್ರಿಗೆ 1 ಲಕ್ಷ ರೂಪಾಯಿ ಐತೆ ಅಂಥೇಳಿ ಪ್ರಾಣೇಶ್ವರನ್ನ ಕರೆಸಿ. ಇಲ್ಲರಿ ನಾನಂತೂ ಒಲ್ಲೆ. ಯಾಕಂದ್ರೆ ನಮ್ಮ ನಗಸ್ರಿ ನೋಡೋಣ ಅಂತ ಕುಂತವ್ರನ್ನ ನಗಿಸೋದು ಸಾಧ್ಯ ಇಲ್ಲ. ಸುಮ್ಮನೆ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ನಗಸ್ರಿ ಅನ್ನೋರು ನಗಿಸ್ಬೋದು. ನಾವು ಏನು ಸುಲಭದ ಮಾತು. ಈಗ ಮಕ್ಕೊಂಡವ್ರು ನೆಬಸ್ಬೋದು, ಮಕ್ಕೊಂಡಾಗ ನಟಿಸೋರನ್ನ. ಯಾವ ಮನುಷ್ಯ ಹಾಸ್ಯಕ್ಕೆ ನಗ್ತಾನಂದ್ರೆ ಅವಾಗ ನನ್ನ ಬಗ್ಗೆ ಗೌರವ ಇರಬೇಕು, ಹಾಸ್ಯದ ಬಗ್ಗೆ ಅಭಿಮಾನ ಇರಬೇಕು, ಮತ್ತು ಹಾಸ್ಯ ಪ್ರಜ್ಞೆ ಉಳ್ಳವಾಗಿರಬೇಕು. ಅವ ಹಾಸ್ಯಕ್ಕೆ ಒಳಪಡೋ ಅಂಥವಾಗಿರಬೇಕು. ಈ ಪ್ರೈಸ್ ಸಲುವಾಗಿ ಏನು ಕುಂತಿರ್ತಾರಲ್ರಿ, ನಾವು ಹೇಳೋ ಮುಂದೆ ಅವ್ರು ಇನ್ವಾಲ್ವ್ ಆಗೋದಿಲ್ಲ. ಹಾಸ್ಯ ಬೇರೆ ಏನೋ ಯೋಚನೆ ಮಾಡ್ತಾರೆ, ಹಿಂಗಾಗಿ ಅವ್ರು ನಗಂಗಿಲ್ಲ. ಯಾವ ವ್ಯಕ್ತಿ ನಮ್ಮದು ಗಮನ ಇಟ್ಟು ಕೇಳ್ತಾನೆ ಅವಾಗ ಆಟೋಮೆಟಿಕ್ ನಗು ಬರ್ತಿತ್ತು. ಅವ್ರು ಕೇಳೋಕೆ ನನಗಿದೊಂದು 2-3 ಅನುಭವ ಆಗ್ಯಾವ. ಗದಗಿನ ಒಂದು ಕಾಲೇಜಿನಲ್ಲಿ 2 ಹುಡುಗರು ಒಟ್ಟ ನಮ್ಮ ನಗಿಸ್ಬಿಡ್ಲಿ ಪ್ರಾಣೇಶ್ ಅವರು ಅಂತೇಳಿ ಮ್ಯಾಗ ಬಂದು ಕೂತರು. ನಡೆದ ಘಟನೆ ರೀ. ಶ್ಯಾಮಸುಂದರ್ ಬಿದರಕುಂದಿಯವರು ಇದ್ದರು ನಮ್ಮ ಜೊತೆಗೆ. ಪಾಪ ಅವರು ಕರ್ಕೊಂಡೋಗಿದ್ರು ನಮ್ಮಲ್ಲಿ ಇಬ್ಬರನ್ನ. ಯಾರು ನಗೋದಿಲ್ಲ ಪ್ರಾಣೇಶನ ಮಾತಿಗೆ ಅವ್ರು ವೇದಿಕೆ ಮ್ಯಾಗ ಬರ್ರಿ ಅಂತ 2 ಹುಡುಗರನ್ನ ಕರೆಸಿ ಕುಂದಿರಿಸಿದ್ರಿ. ಅವ್ರು ನಗಬಾರ್ದಂತ ಪ್ರತಿಜ್ಞೆ ಮಾಡೇ ಬಂದಿದ್ರು. ಅವ್ರು ನಗಿಸೋದು ಸಾಧ್ಯನೇ ಆಗಲಿಲ್ಲ. ಯಾಕಂದ್ರೆ ನಾ ಏನೋ ಹೇಳೋ ಮುಂದೆ ಅವ್ರು ಬೇರೆ ಏನೋ ಯೋಚನೆ ಮಾಡ್ಕೊತ ಕುಂತ್ರಂದ್ರೆ ನಗಿಸೋದಾಗೋದಿಲ್ಲ. ನಮ್ಮದನ್ನೇ ಕೇಳ್ಕೊತ ಕುಂತ್ರಂದ್ರೆ ಅವ್ರನ್ನ ನಾವು ನಗಿಸ್ಬೋದು. ಈಗ ನಮ್ಮ ಉದಾಸಿಯವ್ರ ಜೊತೆ ಮಾತಾಡ್ತಾ ಹೇಳಿದೆ, ನಮ್ಮ ಕರ್ನಾಟಕದೊಳಗೆ ಮತ್ತು ಭಾರತದೊಳಗೆ ಒಂದು 3-4 ಮಂದಿನ ಏನು ಮಾಡಿದ್ರು ನಗಿಸೋದಾಗೋದಿಲ್ಲ. ಮೊದಲನೇದು ದೇವೇಗೌಡರು, ಸೋನಿಯಾ ಗಾಂಧಿ, ನಮ್ಮ ಭಾಗದವ್ರು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ. ಇವ್ರು 3 ಮಂದಿ ನಗಿಸೋದು ಸಾಧ್ಯ. ಹೀಗಾಗಿ ಅವ್ರಿಗೇನಾರ ಪ್ರೈಸ್ ಇಟ್ಟರೆ ಅದು ಇನ್ನೂ 10 ವರ್ಷ ಮುಂದಕ್ಕೆ ಹೋಗತ್ತೆ. ಪ್ರೈಸ್ ಯಾರೂ ತೊಗೊಂಡ. ಒಬ್ಬೊಬ್ಬರು ಸ್ವಭಾವ ಬರೀ ನಾ ಅವ್ರದ್ದು ಹೇಳ್ತಾ ಅನ್ಕೋಬೇಡ್ರಿ. ಸ್ವತಃ ನನ್ನ ತಂದೆ ಒಟ್ಟ ನಗ್ತಿದ್ದಿಲ್ಲ, ನಮ್ಮ ತಂದೆಯವ್ರು ನಗ್ತಿದ್ದಿಲ್ಲ.
ಅವ್ರು ಭಾರಿ ದೊಡ್ಡ ನಗು ಅಂದರೆ ಒಂದು ಸ್ಮೈಲ್ ಕೊಡೋದು, ಫೋಟೋ ತೆಗಿಮಂದು ಕೊಡ್ತಾರಲ್ಲ ಹಂಗೆ ಸ್ಮೈಲ್ ಕೊಡ್ತು. ಅಷ್ಟು ಕೊಟ್ಟರು ನಮ್ಮಪ್ಪ ನಕ್ಕನಲ್ಲಿ ಅಂತ ನಮಗೆ ಸಂತೋಷ. ನಮ್ಮಪ್ಪವ್ರು ಹಾಗೆ ಇತ್ತು. ಆದ್ರೆ ಅಂಥವ್ರ ಮಗ ನಾನು ಇಡೀ ಕರ್ನಾಟಕ ತುಂಬ ಮಂದಿನ ನಗಿಸ್ಕೊಂತ ಅಡ್ಡಾಡ್ತೀನಿ ಅಂದ್ರೆ ಇದೇ ಸೃಷ್ಟಿಯ ವೈಚಿತ್ರ್ಯ, ಇದೇ ಸಮಾಜದ ವಿಶೇಷತೆ ಅಂತ ಅನ್ಬೋದು ಸ್ನೇಹಿತರೆ. ಯಾಕಂದರೆ ಗುಡ್ಡದೊಳಗೆ ಬಂಗಾರ ಹುಟ್ಟುತ್ತೆ, ಖನಿಜದಿಂದ ಬಂಗಾರ, ಭೂಮಿ ಒಳಗಿಂದ ಬಂಗಾರ. ಆ ಥರ ನಗು ಕೂಡ ಒಂದು ಬಂಗಾರ. ಇವತ್ತಿಷ್ಟು ದಣ್ಕೊಂಡ್ರು ಬಂದಿರಲ್ಲ ಅಂತ ಭಾಳ ಸಂತೋಷಪಟ್ಟು ಸರ್ ಮಾತಾಡಿದ್ರು. ಭಾಳ ಸಂತೋಷ, ಇಷ್ಟು ಜನ ಬಂದೀರಿ ಅಂದ್ರೆ ನಿಜಕ್ಕೂ ನಿಮಗೆ ಹಾಸ್ಯದ ಬಗ್ಗೆ ಇರ್ತಕ್ಕಂಥ ಒಲವಿಗೆ ನಾವು 3 ಜನ ಕಲಾವಿದರ ಋಣಿಗಳು. ನಾನು ಇದು ಹಾನಗಲ್ಲಿಗೆ ಬರ್ತಾ ಇರೋದು 9ನೇ ಬಾರಿ. ನನ್ನನ್ನು ಮೊಟ್ಟ ಮೊದಲು ಕರೆಸಿದವರು ಸ್ನೇಹಿತ ಉದಯ್ ನಾಸಿಕ್ ಅವರು. ಹಾನಗಲ್ ನಾಡ ಹಬ್ಬ ತುಂಬ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ. ಆವಾಗ ನಾನಿನ್ನೂ ಬರೀ ಬಿ ಪ್ರಾಣೇಶ್ ಆಗಿದ್ದೆ, ಗಂಗಾವತಿ ಪ್ರಾಣೇಶ್ ಆಗಿರಲಿಲ್ಲ, ಇಷ್ಟು ಊರು ಸುತ್ತಿರಲಿಲ್ಲ. ನಾನು ಏನೂ ಅಲ್ದಾಗ ನನ್ನನ್ನು ಕರೆಸಿದಂಥ ಊರು ಹಾನಗಲ್. ಹೀಗಾಗಿ ನಾನು ಹಾನಗಲ್ಲನ್ನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 6-7 ವರ್ಷಗಳ ಮೇಲಾಗಿತ್ತು ನಾನು ಹಾನಗಲ್ಲಿಗೆ ಬರದೆ. ಯಾಕಂದ್ರೆ ಭಾಳ ಆ ಕಡೆ ಏನು ಸರ ಬರೀ ಉತ್ತರ ಕರ್ನಾಟಕದಾಗ ಹೋದ್ರಿ ನೀವು, ಹಿಂಗಾದ್ರೆ ನೀವು ಉಪವಾಸ ಸಾಯ್ತೀರಿ, ನೀವು ನಮ್ಮ ಕಡೆ ಬರ್ರಿ ಅಂಥೇಳಿ ಬೆಂಗಳೂರು ಮಂದಿ ಸ್ವಲ್ಪ ದಿವಸ ನಮ್ಮನ್ನು ಒತ್ತಿ ಇಟ್ಕೊಂಡಾರ. ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿ ನೋಡ್ರಿ ಎಷ್ಟು ಮಂದಿ ಸೇರಿರಿ, ಬಣ್ಣ ಆಡಿದ್ರೆ ಸಹಿತ ಇಷ್ಟು ದಣದ್ರು ಸೇರಿರಿ, ಬಿದ್ದು ಬಿದ್ದು ನಗುತ್ತೀರಿ. ಹಣೀನೆಲ್ಲ ಕಸ್ತಾರ್ರಿ ಕೆಲವ್ರು ನಗೋ ಮುಂದೆ. ಇನ್ನು ಕೆಲವ್ರು ಅಂತ ನಕ್ಕೆ ಹಿಂದೆ ಕುರ್ಚಿಯಿಂದ ಹಿಂದೆ ಬಿದ್ದು ಬಿಡ್ತಾವೆ. ಗಿಡದ ಮ್ಯಾಗ ಕುಂತವ್ರು ಕೆಳಗೆ ಬಿದ್ದು ಉದಾಹರಣೆಗಳದಾವ್ರಿ. ಭಯಂಕರ ನಗುತ್ತಾರೆ ಉತ್ತರ ಕರ್ನಾಟಕ ಮಂದಿ, ಆದ್ರೆ ರೊಕ್ಕ ಕೊಡಂಗಿಲ್ಲ. ಬೆಂಗಳೂರು ಮಂದಿ ಒಟ್ಟ ನಗಂಗಿಲ್ಲ, ಕೇಳಿದಷ್ಟು ರೊಕ್ಕ ಕೊಡ್ತಾರೆ. ಹೀಗಾಗಿ ಪ್ರಾಣೇಶ್ವರ ನೀವು ಅನ್ನ ಕಾಣಬೇಕು ರೊಕ್ಕ ಕಾಣಬೇಕಂದ್ರೆ ಬೆಂಗಳೂರಿಗೆ ಬರ್ರಿ ಅಂದರು. ಹೀಗಾಗಿ ಅಲ್ಲಿ ಸ್ವಲ್ಪ ಹೆಚ್ಚು ಕಾರ್ಯಕ್ರಮ ಕೊಡ್ತೀವಿ. ಆದರೂ ನಗಿಸ್ಬೇಕು, ನಗಬೇಕು, ನಗುವನ್ನು ಕೇಳಬೇಕು ಅನಿಸಿದಾಗ ನಾವು ಉತ್ತರ ಕರ್ನಾಟಕದ ಹಾನಗಲ್ಲು, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು ಇಂಥ ಊರಿಗೆ ಬರ್ತೀವಿ. ಸ್ವಲ್ಪ ರೊಕ್ಕ ಕಡಿಮೆ ಬಿದ್ದಾಗ ಬೆಂಗಳೂರಿಗೆ ಹೋಗ್ತೀವಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಅತ್ಯಂತ ವಿಶೇಷಮಯ. ನಿಸರ್ಗ ಆಸ್ಪತ್ರೆ ಸಿರ್ಸಿಯವರ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಜನತಾ ಶಿಕ್ಷಣ ಸೌಹಾರ್ದ ಸಹಕಾರಿ ಹಾನಗಲ್ಲಿಯವರ ಆಶ್ರಯದಲ್ಲಿ ನಮಗೂ ನಿಸರ್ಗ ಚಿಕಿತ್ಸಾಲಯಕ್ಕೂ ಭಾಳ ಬಿಡಲಾರದ ನಂಟಿದೆ. ಅದನ್ನು ನಾನು ನನ್ನ ಭಾಷಣದಲ್ಲಿ ಹೇಳ್ತೀನಿ. ಸಾಕಷ್ಟು ಸಮಯ ಆಗಿರೋದರಿಂದ ನಿಮ್ಮನ್ನೆಲ್ಲ ನಾವು ಭಾಳ ಕಾಯಿಸಿದ್ವಿ ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ಕ್ಷಮೆ ಇರಲಿ. ತುಂಬ ಕಾರ್ಯಕ್ರಮಗಳು ಈ ಭಾಗದಾಗ ಬರ್ತೀವಿ ಅಂದ ತಕ್ಷಣ ಅನೇಕ ಜನ ಅನೇಕ ಕಡೆಗಳಲ್ಲಿ ಕಾದು ಕೂತಿರ್ತಾರೆ ತಾಯಂದರೆ, ಸ್ನೇಹಿತರೆ. ಯಾರನ್ನೂ ನಿರಾಸೆಗೊಳಿಸುವಂಗಿಲ್ಲ. ಈ ಯಶಸ್ಸು ಕೀರ್ತಿ ಅನ್ನೋದು ಏನೈತ್ರಿ, ಇದು ಸೂಜಿ ಮ್ಯಾಗ ಕುಂತಂಗೆ. ಹಂಗೆ ಬಂದ್ವ್ಯಾ ಸೊಕ್ಕು ಅಂತಾರೆ, ಇಳಿದು ಮಾತಾಡಿಸಿದ್ವ್ಯಾ ಮನೆ ಒಳಗೆ ಬಾ ಅಂತ. ಭಾಳ ಕಷ್ಟ ಐತೆ. ಅದಕ್ಕಾಗಿ ನಿಮ್ಮನ್ನೆಲ್ಲ ನಾನು ಕಾಯಿಸಿದ್ರೆ ಅದಕ್ಕಾಗಿ ದಯವಿಟ್ಟು ಎಲ್ಲ ಕಲಾವಿದರ ಮೇಲೆ ನಿಮ್ಮ ಕ್ಷಮೆ ಇರಲಿ ಅಂತ ಆಶಿಸ್ತಾ, ಮೊದಲಿಗೆ ನಿಮ್ಮನ್ನು ನಗಿಸೋದಕ್ಕೆ ಬರ್ತಿದ್ದಾರೆ ನರಸಿಂಹ ಜೋಶಿ, ನಮ್ಮ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರ ಆಧಾರ ಸ್ತಂಭ. ಯಾಕೆ ಅವ್ರನ್ನ ಸ್ತಂಭ ಅಂತೀನಿ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಸರ್ಕ್ಯೂಟ್ ಹೌಸ್ಗೆ ಎಂತೆಂಥ ಕಂಬದವ್ರೆ, ಗೆಸ್ಟ್ ಹೌಸ್ಗೆ. ಹಿಂಗೆ ಆ ಗೆಸ್ಟ್ ಹೌಸ್ ನಿಂದ್ರಕ್ಕಿಂತ ಕಂಬನ ಕಾರಣ, ಹಂಗೆ ನಾನು ಮಾಮನಿ ನಿಂದ್ರಾಕ ಈ ಕಂಬನ ಕಾರಣ. 1000 ಲೀಟ್ರ್ ಸಿಂಟೆಕ್ಸ್ ಟ್ಯಾಂಕ್ ಕಂಡಂಗೆ ಈತ ಕಾಣ್ತಾನ, ನೀರು ಹರಿಸೋ ಪೈಪ್ಲೈನ್ ಕಂಡಂಗೆ ನಾನು ಮಾಮನಿ ಕಾಣ್ತಾನೆ. ಸನ್ಮಾನ್ಯ ಉದಾಸಿ ಅವ್ರು ಅದ ಅಂದರು, ನೀವೇನು ರೀ ಹಂಗದಿರಿ ಹಂಗದಿರಿ, ಯಾಕಂದ್ರೆ ನನ್ನ ಪ್ರಾರಂಭದಿಂದ ನೋಡಿದವ್ರು ಅವ್ರು. ಹಂಗದ್ರಿ ಮಾಮನಿ ದಪ್ಪಾಗ್ಯಾರ. ಇಷ್ಟು ನಮ್ಮನ್ನು ಗಮನಿಸಿ ಗುರುತಿಸುವಂಥ ಹಿರಿಯರು ನಮ್ಮ ಮಧ್ಯೆ ಇರೋದು ನಮ್ಮೆಲ್ಲರ ಪುಣ್ಯ. ಮಠದ ಸ್ವಾಮಿಗಳಿದ್ದಂಗೆ ನಾನು ಎಲ್ಲ ಶಿಷ್ಯರದು ಭಕ್ತರದಾದ್ಮೇಲೆ ಆಶೀರ್ವಚನ ನಂದು. ಅವಾಗ ಏನಿದ್ದಟ್ಟು ಮಧ್ಯೆ ಇರ್ತಾರೆ, ಹೋದವ್ರು ಹೋಗಿರ್ತಾರೆ, ನಡೀತದೆ ಹಿಂಗೆ. ಯಾಕಂದ್ರೆ ಎಲ್ಲರನ್ನೂ ಬೆಳೆಸ್ಬೇಕು ಸ್ನೇಹಿತರೆ, ಒಬ್ಬನೇ ಬೆಳೀಬಾರ್ದು. ನಾನು ಈ ಫೀಲ್ಡಲ್ಲಿ ಕಳೆದ 26 ವರ್ಷಗಳಿಂದ ಹೋರಾಟ ಮಾಡ್ತಿದ್ದೀನಿ. ನಾನು ಬರೀ 28-31 ವರ್ಷದವಿದ್ದಾಗಿನಿಂದ ಈ ಊರಿಗೆ ಬರ್ತಾಯಿದ್ದೀನಿ. ಈಗ ನನಗೆ ಬರೋಬ್ಬರ 55 ವರ್ಷ ಅನ್ನಿಸ್ತೈತ್ರೆ. 55 ಅಂತ ಈಗ ಉತ್ತರ ಕರ್ನಾಟಕದಾಗಿಂದ ಕೇಳಬೇಡ್ರಿ. ಬೆಂಗಳೂರಾಗ ನನಗೆ 55ರಿಂದ ಅಯ್ಯೋ ಹೌದಾ ಸಾರ್ ಗೊತ್ತೇ ಆಗಲ್ಲ ಸಾರ್, ಎಷ್ಟು ಚಿಕ್ಕವರೇ ಕಾಣ್ತಾರೆ. ಇವು ನಮ್ಮಲ್ಲೇ ಒಂದು 80 ಅದಾವನ್ರಿ ನಮಗೆ. ಅದು ಇಲ್ಲಿ ಏನೇ ಕೇಳಿ ನೀವು ಅಪಮಾನ ಮಾಡಿಸ್ಬೇಕಂದ್ರೆ ಕೇಳಬೇಕಿಲ್ಲ. ಅದು ನಾನು ನನ್ನ ಮಾತಿನಾಗ ಹೇಳ್ತೀನಿ.
ಸ್ನೇಹಿತರೆ, 55 ವರ್ಷ ಆದರೂ ಕೂಡ ಇಷ್ಟ ಐತೆ ನನ್ನ ಬಾಡಿ. ಎಂದೂ ನಾ ಹೆಚ್ಚು ದಪ್ಪಾಗಿಲ್ಲ, ಹೆಚ್ಚು ಸ್ವರ್ಗಿಲ್ಲ. ಕಳೆದ 11 ವರ್ಷಗಳಿಂದ ನಾ ಎಂದೂ ಮಕ್ಕೊಂಡಿಲ್ಲ. ಅಂದ್ರೆ ರಾತ್ರಿ ಅಲ್ಲ, ಸುಸ್ತಾಗಿಲ್ಲ ಅಂತ. ಜ್ವರ, ಕೆಮ್ಮು, ನೆಗಡಿ ಯಾಕೂ ಬಂದಿಲ್ಲ. ಯಾಕಂದರೆ ಅದಕ್ಕೆ ಕಾರಣ ವೆಂಕಟರಮಣ ಹೆಗಡೆ ಮತ್ತು ಪ್ರವೀಣ್ ಜೇಕಬ್ ಮತ್ತು ಸಿರ್ಸಿಯ ನಿಸರ್ಗ ಚಿಕಿತ್ಸಾಲಯ. ಇವ್ರ ಕಾರ್ಯಕ್ರಮಕ್ಕೆ ನಾನು ಬಂದದ್ದು ಕಾರಣನೇ ಇಷ್ಟು. ಯಾಕಂದ್ರೆ ನಾನು, ಜೋಶಿ, ಮಾಮನಿ 3 ಜನ ಇವರು ಪೇಷಂಟ್. ಅವ್ರ ಪೇಷಂಟ್ ಅನ್ನಂಗಿಲ್ಲ ರೀ, ಸಾಧಕರು ಅಂತ ಕರೀತಾರೆ. ಎಲ್ಲರೂ ಕೇಳಿ ಒಬ್ಬನ ಮಾತಾಡೋದು ಇಂಥ ಸಭೆ. ಎಲ್ಲರೂ ಕೇಳೋದು, ಒಬ್ಬನ ಮಾತಾಡೋದು, ಅದು ಜನಸಭೆ, ಜನರ ಸಭೆ, ಹಾಸ್ಯ ಸಭೆ. ಎಲ್ಲರೂ ಮಾತಾಡಿ ಯಾರೂ ಕೇಳ್ದಂಗೆ ಆಗೋದು ಲೋಕಸಭೆ, ವಿಧಾನಸಭೆ. ನೋಡ್ರಿ ಯಾವ್ದಾಕಿರಿ ನೋಡ್ರಿ. ಹಾಂ, ಅದಕ್ಕೆ ಓಡಾಡ್ಬೇಡ್ರಿ. ಅಲ್ಲಿ ಮ್ಯಾಗ ನಿಂತವ್ರು ದಯವಿಟ್ಟು ಮಕ್ಕಳು ಮಾತಾಡ್ಬೇಡ್ರಿ, ಭಾಳ ಸೈಲೆಂಟ್ ಆಕರಿ, ರೆಕಾರ್ಡ್ ಆಕೈತೆ. ನಮ್ಮ ಜೋಶಿ ಅವ್ರು ಹೇಳಿದರು, ಈ ಕ್ಯಾಸೆಟ್ಟು ಎಲ್ಲಿ ಬಿಡುಗಡೆ ಆಗ್ತದೆ, ಯಾರು ಬಿಡುಗಡೆ ಮಾಡೋರು, ಯಾರು ಒಯ್ತಾರೆ, ಏನು ತೂರ್ತೀವಿ ಏನು ಮ್ಯಾಗ ಗಾಳಿಗೆ. ಯಾಕೆ ಅವ್ರು ಹಂಗೆ ಹೇಳಿದರು ಅಂದ್ರೆ, ನಾನು ಮತ್ತು ಬಸವರಾಜ ಮಹಾಮನಿಯವರು ಇದೇ 13ನೇ ತಾರೀಕು ಲಂಡನ್ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಲ್ಲಿ 10 ದಿನಗಳ ಕಾಲ ಲಂಡನ್ ಮತ್ತು ಇಂಗ್ಲೆಂಡ್, ಮ್ಯಾಂಚೆಸ್ಟರ್ ಮುಂತಾದ ಕೆಲವು ಮುಖ್ಯವಾದಂಥ ಸ್ಥಳಗಳಲ್ಲಿ 10 ದಿವಸದಲ್ಲಿ 6 ಕಾರ್ಯಕ್ರಮ ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುರಕ್ಷಿತವಾಗಿ ವಾಪಸ್ ಬರೋರಿದ್ದೇವೆ. ಅದಕ್ಕೆ ಈ ಕ್ಯಾಸೆಟನ್ನು ಲಂಡನ್ನಲ್ಲಿ ಬಿಡುಗಡೆ ಮಾಡಬೇಕು, ಒಂದು ವಿಶೇಷತೆ ಅಂಥೇಳಿ ಬಹಳ ದಿನಗಳ ಮೇಲೆ ಹಾನಗಲ್ಲಿಗೆ ಬರ್ತಾಯಿದ್ದೀನಿ. ಗಂಡು ಮಕ್ಕಳು ಇಷ್ಟೊತ್ತಿನಾಗ ಹೊರಗಿರೋದು ಏನು ಕಾಮನ್. 10 ಗಂಟೆಗೆ ಐತೆ ನಿಮ್ಗೇನು ಈಗ ಸಂಜೆ ಆದಂಗೆ. ನೀವು ಯವ್ವ ಎಂತೆಂಥ ಸೀರಿಯಲ್ ಬಿಟ್ಟು ಬಂದಿರಿ ಏನು. ದೊಡ್ಡ ಪುಣ್ಯ ಇವತ್ತು ನಮ್ಮದು. ನೋಡಲ್ಲ ಆಯ್ತವ್ರಿ, ಯಾವ ಸೀರಿಯಲ್ ಇಲ್ಲ. ನಾವೇನು ಹುಚ್ಚರ ನಿನ್ನ ಮಾತು ಕೇಳಕ್ಕೆ ಅಂತಾರವ್ರು. ಅಮೃತ ವರ್ಷಿಣಿ ಐತೆ ಮುಗಿತೇವ, ಈ ಜನ್ಮದಾಗ ಮುಗಿಯಂಗಿಲ್ಲ ಅದು. ನಾನು ಇಷ್ಟಿದ್ದೆ ಅದು ಶುರುವಾದಾಗ. 55 ವರ್ಷ ನನಗೆ ಇನ್ನೂ ಮುಗಿವಲ್ತು. ಎಲ್ಲಿ ತಿರುಗಿ ನೋಡೋಕೆ ಒಂದೊಂದು ವಾರ ತೊಗೊತಾರವರು. ಈಗ ಈ ಕಡೆ ಯಾರೋ ಕೂಗ್ತಾರಪ್ಪ. ನಾನು ಕಾರ್ಯಕ್ರಮರು, ಪ್ರಾಣೇಶ ಹೇಳ್ರಿ ಸರ, ಪ್ರಾಣೇಶ್ ಅವ್ರ ಹೇಳ್ರಿ ಸರ. ನೋಡಿ, 1 ಸೆಕೆಂಡ್ನೇ ನೋಡಿದೆ. ಸೆಕೆಂಡು ಅಲ್ಲ, ಅರ್ಧ ಸೆಕೆಂಡ್. ಯಾರ ಕೂಗಿದ್ಗಳೇ ಹೊಳ್ಳಿ ನೋಡೋದು ಪದ್ಧತಿ. ಇದನ್ನು ಸೀರಿಯಲ್ನಾಗ 1 ವಾರ ತೋರಿಸ್ತಾರೆ ಹೊಳ್ಳಿ ನೋಡೋದು, ಬರೀ ಗೋಣ್ ಹೊಳ್ಳಿ ನೋಡೋದು. ಹೇಮಾ ಚೌಧರಿ ಅತ್ತೆ ಅದ್ರಾಗ ಹೌದಿಲ್ಲ. ಅಮೃತ ಅಂತ ಕೂಗಿದ್ಲಾಕಿ. ಏನತ್ತೆ ಅಂದು ಈಕಿ ತೋಮ್ತ 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 ದೇಮ್ತ 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 ತೋಮ್ತ ತೋಮ್ತ. ಹಾಂ, ಗೋಣ್ ಹೊಳ್ಳಿಸಿ ನೋಡೋಕೆ ಓಲ್ವೋ ಬಸ್ ಹೊಳ್ದಂಗೆ ಹೊಳ್ತಾಳ್ರಿ. ಓಲ್ವೋ ಬಸ್ ಹೊಳ್ದೆ 1 ವಾರ. ಹಾಂ, ಸಾರಿಗೆ ಉಪ್ಪು ಹಾಕೋದು. ಸಾರಿಗೆ ತಗೊಂಡೇನೆ ದಬ್ಬ ಅಂತ ಹಾಕಿದ್ದಾನೆ, ತಿರುಗಿದಾನೆ, ಹೋಗಿದ್ದಾನೆ. ಅಯ್ಯ ಸಾರು ಉಪ್ಪು 1 ವಾರ. ನಾನೀಗ ಸಾರು ಮಾಡಂಗಿಲ್ಲ, ಸಮುದ್ರ ಮಾಡ್ತಾಳೆ ಅನ್ಕೊಂಬಿಟ್ಟು ನಾನು. ನೀವಯ್ಯವ ಅದನ್ನು ನೋಡಕ್ಕೆ ಇವು ಗಂಡ್ಮಕ್ಳ ಕೈ ಸಾಧ್ಯ ಇಲ್ಲ. ನಮ್ಮ ಗಾಡಿ ಕಿಕ್ ಹೊಡೆದ್ಗಟ್ಲೆ ಹುಬ್ಬಳ್ಳಿ ಆಗಿರ್ಬೇಕು. ಎಕ್ಸಿಲೇಟ್ರ್ ಬ್ರೇಕ್ ಮೇಲೆ ಕಾಲು ಇಡ ಬೇಗೀ ಅಂತಂದ್ರೆ ಅಲ್ಲಿಗೆ ಆಮೇಲೆ ಇವು ಸಣ್ಣ ಜಟಕ ಕಡೆ ಹೋಗೋ ಮಂದಿದು ಏನು ನೋಡ್ತಾವ. ಅದಕ್ಕಯ್ಯವು ವರ್ಷಾನುಗಟ್ಲೆ ನಡೀತಾವ. ಮೊನ್ನೆ ಮೂರಾಗೊಂದು ಮುದುಕಿ ಸತ್ತು 87 ವರ್ಷ ಅಜ್ಜಿಗೆ. ಅದು ಸಾಯ ಮುಂದೆ ಮೊಮ್ಮಗಳನ್ನ ಕರೆದು ನೋಡ, ಅಮೃತ ವರ್ಷಿಣಿ ಬಿಡಬೇಡ, ಮುಂದೆ ಏನಕ್ಕಂತ ನೀ ಬಂದು ಹೇಳುವಂತಂತಂದು. ಅದು ಸತ್ತ 20 ವರ್ಷ ಆತದ್ರ. ಮೊಮ್ಮಗಳಿಗೆ ಈಗ 60 ವರ್ಷ ಆಗ್ಯಾವ್ರಿ, ಅದು ಸಾಯಿ ಮುಗಿವಲ್ತದು. ಅದಕ್ಕೆ ಸೀರಿಯಲ್ ನೋಡೋದು ಬಿಡ್ರವ, ಪುಸ್ತಕ ಹಿಡೀರಿ. ಆ ಟೈಮ್ನಾಗ ಸಾಹಿತ್ಯ ಓದೋದು ಮರ್ತೀರಿ, ರಂಗೋಲಿ ಮರ್ತೀರಿ, ಹಾಡಾಡೋದು ಮರ್ತೀರಿ, ಎಲ್ಲ ಕಲೆಗಳನ್ನು ಹೆಣ್ಮಕ್ಳು ಮರ್ತು ಬಿಟ್ಟಾರ್ರಿ. ಮಾತಾಡೋದೂ ಕಮ್ಮಿ ಮಾಡ್ಯಾರ. ಅವ ಕಟ್ಟಿ ಮ್ಯಾಗ ಕುಂತು ಮಾತಾಡ್ತಿದ್ರು, ಎಷ್ಟು ಚಂದ. ಊರು ಸುದ್ದಿ ಎಲ್ಲ ಬರ್ತಿದ್ವು ಅದ್ರಾಗ. ಹಾಂ, ಈಗೇನು ಒಬ್ರಿಗೊಬ್ರು ಯಾರ ಮನೆಗೆ ಬಂದರು ಅಂದ್ರೆ ಯಾಕಾರ ಬರ್ತಾವಪ್ಪ ಇವು. ಕದಾಕ ಮನೆಗಿಲ್ಲ ಅಂದ್ರೆ ಮನೆಗಿಲ್ಲ ಅಂತ ಕಿಟಕಿಯಾಗ ನೋಡಿ ಹೊರಗೆ ದಬ್ಬುತ್ತಾರೆ. ಹಾಂ, ಇಲ್ಲ ಟಿ ವಿ ನೋಡ್ತಾರೆ, ಇಲ್ಲ ವಾಟ್ಸಪ್ ನೋಡ್ತಾರೆ. ಮನೆಗೆ ಮಂದಿ ಬರೋಂಗಿಲ್ಲ. ಒಂದಾನೊಂದು ಕಾಲಕ್ಕೆ ಇಲ್ಲಿ ನಾಡು ಹಬ್ಬ ಆದಾಗ ಎಷ್ಟು ಜನ ಮನೆಗೊಳಗೆ ಇಳ್ಕೊಂತಿದ್ದೆ ನಾವು. ಲಾಡ್ಜ್ ಗೆಸ್ಟ್ ಹೌಸ್ನಾಗ ಇಳ್ದು ಮನ್ಯಾಗ ಎಷ್ಟು ಸಂಭ್ರಮ. ಸೀರೆ ಉಟ್ಕೊಂಡು ಹೋಗೋದೇನು ಕಾರ್ಯಕ್ರಮ. ಈಗ ಯಾವ್ಯಾವುದು ಬೇಡ, ಇಷ್ಟು ಮಂದಿ ಬಂದು ಕರೆವ ಪುಣ್ಯನ ಅಂದಿದ್ದು. ಎಷ್ಟು ಜನ್ಮದ ಪುಣ್ಯನೇನು, ಏನೇನೇನೇನು ಬೇಡ ಆಗೈತೆ ರೀ ಮಂದಿಗೆ. ಟಿ ವಿ, ವಾಟ್ಸಪ್ಪು, ಯಾರೋ ಮನೆಗೆ ಬರಬಾರ್ದು. ಇವು ಗಂಡ್ಮಕ್ಳು ಇವತ್ತಿಗೆ ಹಂಗಾದೀವಿ ನೋಡಿ ನಾವು. ನಮಗೆ ಮಂದಿ ಬೇಕು, 24 ಗಂಟೆ ಹೊರಗೆ ಇರ್ತೀವಿ. ಯಾಕಂದ್ರೆ ಮನೆಗೆ ಬಂದ್ರೆ ಕಿರಿಕಿರಿ.
ಹ್ಞೂ ನೆಮ್ಮದಿ ಜೀವನ. ಕಾಲೇಜಿನಾಗ ನೌಕರಿ ಸಿಗ್ತಪ್ಪ, ಹಾಂ ನೌಕರಿ ಸಿಗ್ತಾಳೆ, ಮದುವೆ ಆಗ ಗಾಡಿ ತೊಗೊಂತಾನ, ಕಾರ್ ತೊಗೊಂತಾನ. ನೆಮ್ಮದಿಯ ಜೀವನ ಸಿಕ್ಕುಗಳೇ ಹೆಂಡತಿಗಾಗಿ ಹುಡುಕಾಟ. ನೆಮ್ಮದಿ ಜೀವನ ಬಂತು, ಕಾರು ನೌಕರಿ ಮನೆ ಕಟ್ಟಿಸಿದೆ, ಮದುವೆ ಆಗಿಬಿಡ್ತಾನೆ, ಹೆಂಡತಿ ಸಿಗ್ತಾಳೆ. ಹೆಂಡತಿ ಸಿಕ್ಕ ಕೂಡಲೇ ನೆಮ್ಮದಿಗಾಗಿ ಹುಡುಕಾಟ. ಒಂದು 6 ತಿಂಗಳ ವರ್ಷ ಚಂದ್ರಿ ಮದ್ವೆ ಜೀವನ. ಕೈ ಹಿಡ್ಕೊಂಡು ಅಡ್ಡಾಡ ಮುಂದೆ ನೋಡ್ಬೇಕು. ಸಿದ್ಧಾರೂಢ ಮಠಕ್ಕೆ ಹೋಗ್ತಾವ, ಕುಮಾರಸ್ವಾಮಿ ಮಠಕ್ಕೆ ಹೋಗ್ತಾವ, ಏನು ಶಿರ್ಸಿ ಕಾಡಿನಾಗ ಅಡ್ಡಾಡ್ತಾವ. ಒಂದ ಮಾತ, ನೀನಿಲ್ದಿದ್ರೆ ನಾನಿಲ್ಲ, ನಾನಿಲ್ದಿದ್ರೆ ನೀನಿಲ್ಲ. ಇದ ಒಂದು ಹೋಗಾದ ಆಕೆ ಅನ್ನ ಈಕೆ ಇವನ್. ಹೌದು, ನೀನಿಲ್ಲಕ್ಕೆ ನಾನಿಲ್ಲ, ನಾನಿಲ್ಲಕ್ಕೆ ನೀನು. ಒಂದು 6 ತಿಂಗಳು ಅಡ್ಡಾಡ್ತಾವ. ಆಮೇಲೆ ಮೆಲ್ಲಕ್ಕೆ ಅವ್ರ ಮನೆಗೆ ಹೋಗಿ ಕೇಳ್ರಿ ನೀವು, ಅದ ಮಾತಾಡ್ತಿರ್ತಾವ. ರಿವರ್ಸ್ ಆಗಿಬಿಟ್ಟಿರ್ತೈತೆ. ಇಲ್ಲ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು, ಅದ ಮಾತ ರಿವರ್ಸ್ ಹೊಡೆದು ಬಿಡ್ತಾವ. ಅದು ಯಾಕೆ ನಮ್ಮ ದೇಶದಾಗ ಹಂಗಾಗೈತೆ ಏನು? ಮತ್ತು ಅದ್ರಾಗ ಲವ್ ಮ್ಯಾರೇಜಿಗೆ ಜಾಸ್ತಿ ಆಗ್ಯಾವ್ರಿ. ಅದಂತೂ ಇನ್ನೂ ಡೇಂಜರ್ ಅದು. ಹಾಂ, ತಂದೆ ತಾಯಿ ಒಪ್ಪಿಗಿರಂಗಿಲ್ಲ. ಇವು ಹೆಂಗಪ್ಪ ಇದು ಅಂದ್ರೆ ಲವ್ ಮ್ಯಾರೇಜು, ಅರೇಂಜ್ಡ್ ಮ್ಯಾರೇಜ್ ಎರಡು. ಅರೇಂಜ್ಡ್ ಮ್ಯಾರೇಜ್ ಹೆಂಗಪ್ಪ ಅಂದ್ರೆ ತಂದೆ ತಾಯಿ ನೋಡಿ ಒಂದು ಗಂಟು ಹಾಕಿರ್ತಾರೆ. ನಮಗೆ ನೋಡೋದಕ್ಕಾಗಲೇ ಗಂಟು ಹಾಕ್ಯಾರ ಅಂತಾರೆ. ಹೌದಾ? ಇದು ತಗಲಕ್ಕೆಂಡಾರ ಅಂತಾರೆ. ಅದಕ್ಕೆ ಹಾಡು ಗಂಟಕ್ಕೆಂಡಾರ ಅಂತಿಲ್ಲ, ತಗಲಕ್ಕಂಡೇ ನಾನು ಚೂರಿ ಚಿಕ್ಕಣ್ಣನ ಕೈಲಿ. ಚೂರಿ ಚಿಕ್ಕಣ್ಣ ಕೈಲಿ ಚಲೋದ ಕೈಲಿ ಸಹಿತಲ್ಲ. ಹೌದಾ? ಎರಡೂ ಒಂದರಿ ಮ್ಯಾರೇಜ್. ಅರೇಂಜ್ಡ್ ಅರ ಲವ್. ಹೆಂಗಪ್ಪ ಅಂದ್ರೆ ಸುಮ್ಮನೆ ಕಾಡಿನಾಗ ಅಡ್ಡಾಡ್ತಿರ್ತೀರಿ, ಹಾವು ಬಂದು ಕಡಿತೈತಿ. ಅವಾಗ ಯಾರು ಓಡಿ ಬರ್ತಾರ, ಕಟ್ತಾರ. ಅದು ಅರೇಂಜ್ಡ್ ಮ್ಯಾರೇಜ್. ತಂದೆ ತಾಯಿ ಒಪ್ಪಿಗೆ ಮಾಡಿದ ಅಲ್ಲೇ ನೋಡ್ತಾರ, ವಿಷ ಇರಲಾರ್ದಂಗೆ ಕಟ್ತಾರ, ಬಾಯಿಲೆ ವಿಷ ತೆಗಿತಾರ, ಉಳಿಸ್ತಾರೆ ನಿಮ್ಮಲ್ಲಿ. ಇದು ಅರೇಂಜ್, ತಂದೆ ತಾಯಿ ನೋಡಿ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂದ್ರೆ ಏನು? ಹೋಗ್ತಿರೋ ಹಾವು ನೀವು ಹೊಡೆದು ಅದು ತಿರುಗಿ ಅಡಿ ಎತ್ತಿ ಚುಮ್ಮ ದೇದೇ ಅನ್ನೋದು, ಅದರ ಮುಂದೆ ಕೈ ಮುಕ್ಕೊಂಡು ಅದನ್ನು ಕೆರಳಿಸಿ ಅದು ಅಡಿ ಆಡಿಸೋ ಮುಂದೆ ಅದ್ರ ಮುಂದೆ ಹಾಡಿ ಕಡಿಸಿಕೊಳ್ಳೋದೈತಲ್ಲ, ಅದು ಲವ್ ಮ್ಯಾರೇಜ್. ಎರಡು ಒಂದ. ಅದಕ್ಕೆ ನಾನು ಗಂಡಸರಿಗೆ ಹೇಳೋದು ಒಂದು, ನೀವು ಆರಾಮದಿರಿಲ್ಲ, ಮದುವೆ ಆಗಬೇಡ. ಬೇಕಾದ್ರೆ ಹೆಣ್ಮಕ್ಳಾಗವಲ್ರಿ, ನೀವು ಆಗಬೇಡ. ಎಲ್ಲ ಸ್ನೇಹಿತರೆ ಹಾಸ್ಯಕ್ಕೆ ವಸ್ತುಗಳೇ. ಆದ್ರೆ ಇತ್ತೀಚೆಗೆ ನಾನು ಗಮನಿಸಿದಂತೆ 3,000 ಕಾರ್ಯಕ್ರಮ, 410 ಊರು, ಒಂದು 9 ದೇಶ ಅಡ್ಡಾಡೀನಿ. ನಮ್ಮ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರೋದು ಮಹಿಳೆಯರು, ತಾಯಂದರು, ಅಕ್ಕ ತಂಗಿಯರ ಸ್ನೇಹಿತರು ಎಷ್ಟು ಬರ್ತಾರೆ. ಹೊಸದು ಏನರ ಬೇಕು ಅವರಿಗೆ, ನಗು ಬೇಕು. ಗಂಡು ಮಕ್ಳು ಕಮ್ಮಿ ರೀ, ಇವತ್ತು ತಿನ್ನ ಮುಗಿಸೋಲ್ಲೇ ಅಂತಿರ್ತಾರೆ. ಇಲ್ಲಿಂದ ಒಬ್ಬತ್ತು ನೋಡ್ರಿ ಮಿಕ್ಕಿ ಬಿಡ್ತೀವಿ, ಮ್ಯಾಗ ಬಂದ್ಬಿಟ್ಟ, ಬಂದು ಜಲ್ದಿ ಮುಗಿಸ್ರಿ, ಹೊತ್ತಕತ್ತಲ್ಲಿ ಮುಗಿಸ್ತೈತೆ ಅಂದ. ನೋಡಿ, ಅದ ಹೆಣ್ಮಕ್ಳು ಬರಂಗಿಲ್ಲ, ಅವು ಆನಂದ. ಇವು ಗಂಡು ಮಕ್ಳಿಗಾಗಲೇ 9:30 ಹತ್ತಿತ್ತು ಮುಗಿಸ್ವಲ್ಲ ಅಂತಂದು ದೂರದಾಗ ಆಕಿ ಕಣಂಗ ನಿಂತಿರ್ತಾವ್ರಿ. ಆಕಿ ನೋಡಿಲ್ಲ ಟೈಮ್ ಅದು ನೋಡಕ್ಕೆ ಹೋಗಂಗಿಲ್ಲ. ಇರೋದ ಬಿಡಿ, ದಿನ ಇರೋದ ನಿಂದು ಉಣ್ಣೋದು ಮಕ್ಕಳದು ಇರೋದ. ಏನಿದೆ ಏನಾಯ್ತು 10 ಗಂಟೆ ಅವ್ರು ಸಾಯ್ತಾನೆ. ಮತ್ತೆ ಹಿಂಗೆ ನಿಂತು ಬಿಡ್ತಾನ್ರಿ. ಮತ್ತೆ ಆಕಿ ನೋಡಿದ್ರೆ ಮತ್ತೆ ಇರೋಡೆ ಟ್ರಾಫಿಕ್ ಎಲ್ಲ ಗಾಡಿ ಒಂದ ಕಡೆ ನಿಂತಾವ, ಬಿಟ್ಟುಗಳಿಗೆ ತ್ರಾಸಕತ್ತೇವ, ಸಾಯ್ತಿರ್ತಾನೆ ರೀ ಇಲ್ಲಿ ನಿಂತು. ನೋಡೋದ ಬಿಟ್ಬಿಡ್ತು. ಇವು ಗಡಿಯಾರ ಕಾಣವಲ್ತು ಬಾ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದನ್ನು ಬೀಚ್ಕೊಂಬರ್ತಾನೆ ರೀ. ದೊಡ್ಡ ಗಡಿ ತೋರಿಸ್ತಾನೆ, ಹೊತ್ತಾಗೈತೆ. ಹೊರಗೆ ಬಂದ್ಲು ಅಂದ್ರೆ ಹೆಣ್ಮಕ್ಳು ಮನೆ ಮರೀತಾರ, ಸಾಕಷ್ಟು ಸಂತೋಷ ಇದು. ಇವ ಮನೆಯಾಗಿದ್ದಂದ್ರೆ ಹೊರಗೆ ಯೋಚನೆ ಮಾಡ್ತಾನೆ, ಹೊರಗೆ ಬಂದಂದ್ರೆ ಮನೆಗೆ ಯೋಚನೆ ಮಾಡ್ತಾನೆ. ಆದರೆ ಆರೋಗ್ಯಶಾಲಿಗಳು ಹೆಣ್ಮಕ್ಳ, ಸೌಂದರ್ಯವತಿಯರ ಹೆಣ್ಮಕ್ಳು, ಅವ್ರಿಗೆ ವಯಸ್ಸಾಗೋದಿಲ್ಲ ನೋಡ್ರಿ. ಎಷ್ಟು ಹತ್ತಿರ ಕುಂತಾರ ನೋಡ್ರಿ, 2 ಸೇರಿಗೆ 3 ಮಂದಿ ಕುಂತಾರ. ಬಾಯವ ಬಾ ಪಾರ್ತೇವೆ ಇತ್ತತ್ತು ಬಾ ಒಯ್ತೀವಿ, ಏನಿದೆ ಇಲ್ಲೇ ಬಿಟ್ಟು ಹಾಕಿವಿ ಬಾ ಹತ್ತದ ಬಾಗಲಿಗೆ ಒಬ್ಬರು ರೈಲ್ವೆ ಡಬ್ಬೆ ಗಂಟಿಕೊಂಡು ಕುಂದಿರ್ತಾರೆ. ಇವು 2 ಕುಂಚಕ್ಕೆ ಒಬ್ಬವನು ಕುಂತು 3ನೇದು ಕೈ ಹಾಕಿರ್ತಾನೆ. ನೀವು ಯಾರ್ಯಾರು ಬರಬಾರ್ದು ರೀ ಇದನ್ನ ಬಗಲಾಗ. ಅದ್ರಾಗ ಆಫೀಸರ್ ಇದ್ರು ಅಂತ ಹಿಂಗೆ ನೋಡ್ತಿರ್ತಾನೆ. ಇವ ನೋಡೋದಕ್ಕೆ ಅವ ಹಿಂಗೆ ನಿಂತ್ಕೊಂಡ್ಬಿಡೋಕೆ ಬ್ಯಾಡ ಬರಲಿ, ಈ ಸೊಳ್ಳೆ ಮಗನ ಬಗಲಾಗ ಕುಂತ್ರಿ ಇಲ್ಲಿ ಕಡಿದು ಹಿಡ್ದಾನ ಅನ್ನಂಗೆ. ಅವ್ರು ಹಂಗಲ್ಲ, ಇವು ಕರಿತಾರೆ, ಬಾ 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 ಜಾಗ ಐತೆ ಬಾ ಇಲ್ಲಿ ಬಾ ಅಂತ. ನಿಮಗಿಂತ ಮೊದಲು ಇವ್ರು ಬಂದು ಜಾಗ ಹಿಡ್ದಿರಲ್ಲಮ್ಮ. ನೀವು 5:30 6ಕ್ಕೆ ಬಂದು ಕುಂತಿರ್ತೀರಿ ನೀವು. ಹಾಂ ನೋಡಾಗ ಇವು ಆದ ಕಾಲಿದ್ರೆ ಬಂದು ಎಲ್ಲಿತ್ತಪ್ಪ ಖಾಲಿ ಐತಾನೋ ಅಂತ ಸೀಟು ಅಲ್ಲೇನಂತ ಕೂಗ್ತಾರೆ. ಐತಾನ ಅಲ್ಲಿಂದ ಕೂಗ್ತಾನೆ. ಇವ್ರು ಯಾಕೆ ಹತ್ತಿರ ಕುಂದಿರ್ತಾರೆ ಅಂದ್ರೆ ಸಂಘ ಜೀವಿಗಳು, ಅವ್ರಿಗೆ ಮಾತು ಬೇಕು. 5:30 ಬಂದು ಕುಂತ್ರೆ ನಾವು ಇಲ್ಲಿಗೆ ಬರೋದ್ರಾಗ ಎಲ್ಲ ಸುದ್ದಿ ತೆಗೆದಿರ್ತಾರೆ ಬಗಲಾದಕ್ಕೆ. ಇವು 50 ಬಂದಿ ನಿನ್ನ
ದಿನ ಬರೋಂಗಿಲ್ಲ ಅಡ್ಡಾಡಂಗಿಲ್ಲ ಗಂಡು ಮನೆಗೆ ಬರ್ತಾನೆಲ್ಲ ದಿವಸ ಎದಕ್ಕೆ ಬೇಕಾಗಿದ್ದಿತ್ತವ ನಿಮಗೆ ಈಗ ಗಾಬ್ರಿಗೆ ಅಯ್ಯ ನನ್ನ ಗಂಡ ಮನೆಗೆ ಬರೋದು ನಿನಗೆ ಹೆಂಗೆ ಗೊತ್ತೈತೆ ಅಲ್ಲ ನಮ್ಮ ಮಾತು ಬರೋಂಗಿಲ್ಲಲ್ಲ ಅದಕ್ಕೆ ಕೇಳಿದ್ವಿ ಅದನ್ನು ಕೇಳಕ್ಕೆ ಹೋಗಿ ಕಾಮದ ಬಯಲಿಗೆ ಇಟ್ಕೊಂತಾವ ಸುರು ವಾಡಿವೆ ಸುರು ಎಲ್ಲಿ ಮಾಡಿಸ್ತೀವಿ ಹುಬ್ಬಳ್ಳಿ ತಗೊಂಡೇನು ಬೇರೆ ಶಿರ್ಷಾಗ ತಗೊಂಡೇನು ಮಾರಿಕಾಂಬ ಜಾತ್ರೆಗೆ ಹೋಗಿ ಬಂದೇನು ಏಸ್ ವಾಡಿವೆ ಅಕ್ಕಿ ಅಯ್ಯವ್ವ ಮೈ ತುಂಬ ಅಯ್ಯಪ್ಪ ಇಲ್ಲೋಡು ಎಂಥ ಬೆಂಡಲು ಗಂಟೆ ಇದ್ದಂಗೆ ಅದಾವ ಈಗ ಇಟೀಟ ಬೆಂಡಲ್ಲಿ ಹಾಕೋದು ಹೋಗ್ಬಿಡ್ತೀವಿ ಇಂತಿಂತ ಹೋಗ್ತಾರೆ ಈಗ ಗುಡಿಯಾಗ ಗಂಟೆ ಇದ್ದಂಗೆ ಡುಂಗ್ 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 ಅಂತ ನನ್ನಂತ ವರ್ಷ ನಮಸ್ಕಾರ ಮಾಡ್ಬೇಕು ಇಂತಿಂತಾವ ಮೊದಲೊಂದು ಸಣ್ಣ ಎಳೆ ಸರ ಹಾಕ್ತಿದ್ರೆ ಅವ ಹೆಣ್ಮಕ್ಳು ಈಗ ಇಂತಿಂತ ತಪ್ಪು ಇಂತಿಂತ ಡಾಲರ್ ಹಿಂಗೆ ಮಾರಿಕಾಂಬಾಗ ಹಾಕ್ತಾರ ನೋಡವ ಅಂತ ಹಾಕ್ಯಂತಾವ ಬಿಡ್ತಾರ ಎಳ್ಕೊಂಡು ಹೋಗ್ಬಿಡ್ತಾರೆ ಇವು ಚೈನ್ ಸ್ನ್ಯಾಚರ್ಸ್ ಅದಕ್ಕೆ ಈಗ ಎಷ್ಟು ಒಡವೆ ಹಾಕ್ಯಂಬಂದು ಅಯ್ಯವ್ವ ಹಾಕ್ಯಬಾರ್ದು ಇಲ್ಲಿ ಪೊಲೀಸರು ಸಹಿತ ಇಲ್ಲಿ ಇವತ್ತು ಡೂಪ್ಲಿಕೇಟ ಒರಿಜಿನಲ್ ಮನ್ಯಾಗ ಅದಾವ ಹಾಂ ಹಂಗನ್ನ ಪಾರ್ತವ ನಾನು ಒರಿಜಿನಲ್ ಹಾಕ್ಯಂಬಂದು ಹೇಳ್ಕೊಂಡು ಬೆಂಡಾಲಿ ಅವ ಡೂಪ್ಲಿಕೇಟ ಮಾರ್ಕಿ 1 ತೊಲೆ ಚೈನ್ ಅಂತ ಬರ್ತಾವಲ್ಲ ಈಗ ಹೋದ್ರೆ 1 ತೊಲೆ ಹೋಗತಿ 10 ಗ್ರಾಮ್ ಸಾರಿ 10 ಗ್ರಾಮ ಎಷ್ಟು ಅಂತಿರ್ತಾರೆ 10 ಗ್ರಾಮ್ 1 ತೊಲಿದ ಹಾಂ ಹೋಗತ್ತೀನಿ ಬಳಿ ಇತ್ತಗಾರು 12 ಪಾಟ್ಲಿ ಡೂಪ್ಲಿಕೇಟ್ ಒರಿಜಿನಲ್ ಮನೆಗೆ ಇಟ್ಟೀನಿ ಹಾಂ ಸಣ್ಣಕ್ಕೆವ ನೀನು ಬಗಲ ಕುಂತಾನಲ್ಲ ಯಜಮಾನ್ ನಾನು ಅಲ್ಲ ಡೂಪ್ಲಿಕೇಟ್ ಒರಿಜಿನಲ್ ಮನೆಗೆ ಅದ ನಾನು ಭಾಳ ಹುಷಾರಿ ಅವ್ರು ನಮ್ಗಿಂತ ಆರೋಗ್ಯಶಾಲಿಗಳು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನಾನು ಅದ್ರಂಗೆ ಜೀವನ ಮಾಡಿದ್ರೆ ಮಕ್ಕಳ ಬೆಳೆಸೋದವ್ರು ಇವು ಮಕ್ಕಳೆಲ್ಲ ಮರೀಲಿ ಮಕ್ಳು ಅದಾವ್ರಿ ನನಗೆ ಅಂತಾವ ಯೋಚನೆ ಮಾಡ್ತಾವ್ರಿ ಈಕಿ ಪಟ 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 ಹೇಳಿಬಿಡ್ತಾಳೆ ನಮಗೆ 4 ಗಂಡ್ರಿ 2 ಹೆಣ್ರಿ ಸಟ ಹೇಳ್ತಾಳೆ ಹುಡ್ರ ಹೆಸರು ಹೇಳ್ತೀವಿ ನಿಮ್ಮದು 3ನೇ ಹುಡುಗ ಎಷ್ಟನೇ ಕ್ಲಾಸ್ ಓದ್ತಾನೆ ಏನು ಓದ್ತೈತು ಏನು ಮನೆಗೆ ಹೋದ್ರೆ ಗೊತ್ತಾಗಬೇಕ ಇದಕ್ಕೆ ವಾಕಿಂಗ್ ಮಾಡೋದೆಲ್ಲ ನಾವರಿ ಅವ್ರಿಗೆ ಬೇಕೇ ಇಲ್ಲ ಯಾಕಂದ್ರೆ 4 ಮಕ್ಕಳನ್ನ ಹಡ್ದ ತಾಯಿ ಅಂದ್ರೆ ಒಂದು ಸಾಲಿ ಮಾಸ್ತರ್ ಇದ್ದಂಗೆ ಆಕಿ ಅವ್ರನ್ನ ಬೆಳೆಸೋದು ಎಷ್ಟು ಕಷ್ಟ ಹಾಂ ಇದೇನಾಯ್ತು 4 ಮಕ್ಕಳಾದ್ರು ಅಂದ್ರೆ ಮುಗಿತಪ್ಪ ನಮ್ದು ಏನು ಅಡ್ಡಾಡಿದ್ವಾಗ ಗ್ರೌಂಡ್ನಾಗ ವಾಕಿಂಗ್ ನೋಡ್ರಿ ಗಂಡು ಮಕ್ಕಳು ವಾಕಿಂಗ್ ಹೆಚ್ಚು ಮಾಡ್ತಾರೆ ಹೆಣ್ಮಕ್ಳು ಭಾಳ ಕಮ್ಮಿ ರೀ ಗ್ರೌಂಡ್ನಾಗ ನೋಡ್ರಿ ಎಲ್ಲಿ ಇಂತೆಲ್ಲ ಗ್ರೌಂಡ್ ಎಲ್ಲ ವಾಕಿಂಗ್ ಮಾಡ್ತೀರಿ ನೀವು ಬರೀ ಗಂಡು ಮಕ್ಳು ಇರ್ತಾವೆ ಗುಂಪಾಗಿ ಸಹಿತಿರಂಗಿಲ್ಲ ರೀ ಒಂದು ಅಡ್ಡಾಡ್ತಿರ್ತದೆ ಯಾಕ್ರಿ ಪಾಟೀಲ್ರ 8:30 ಆದ್ರೆ ಇನ್ನೂ ವಾಕಿಂಗ್ ಮುಗಿದಿಲ್ಲನ ಮನೆಗೆ ಹೋಗ್ರಿ ಏನೈತ್ರಿ ಮನ್ಯಾಗ ಎಲ್ಲ ಹಾಕಿದ ನಮ್ದು ಏನಿಲ್ಲ ರೀ ಹಾವು ಚೋಳ ಬರ್ತಾವ್ರಿ ಶೀಘ್ರ ಐತೆ ಬ್ಯಾಸಿಗೆ ಕಡ್ದ್ರ ಕಡೆ ಕಳ್ರಿ ಸುತ್ರ ಸಾಕಾಗೈತೆ ಅಂತನ್ರಿ ಆದ್ರೆ ಇಕ್ಕಿದ ಜೀವನೋತ್ಸಾಹ 4 ಮಕ್ಕಳಾದ ಅಂದ್ರೆ ಸಾಲಿ ತೆಗ್ದಂಗೆ 4 ಮಕ್ಕಳು ಬೆಳೆಸೋಣ ಸಾಮಾನ್ಯ ಅನ್ಕೊಂಡಿರ ಗಂಡಸರು ಒಂದಕ್ಕೆ ತೊಳಸೋದ್ರಾಗ ಇನ್ನೊಂದು ಹೋಗಿ ಕುಂತಿರ್ತೈತಿ ಅದಕ್ಕೆ ತೊಳಸಿ ಚಡ್ಡಿ ಹಾಕಿದ್ರಾಗ 3ನೇ ಚಡ್ಡಿ ಬಿಚ್ಚಾಕಿ ಮಾರಿಗೆ ಹೋಗಿರ್ತೈತಿ 3ಕ್ಕೂ ತೊಳಸಿ ಚಡ್ಡಿ ಹಾಕಿ ನೀಡೋದ್ರಾಗ 4ನೇದು ನಾಪತ್ತಿ ಆಗಿಬಿಟ್ಟಿರ್ತೈತಿ ಅದನ್ನು ಹುಡುಕೋದ್ರಾಗ ಹೆಣ್ಣು ಹುಡುಗಳು ಕತ್ತಿ ಬಿಟ್ಟಿರ್ತೈತಿ ಇದು ಏನೂ ಇಲ್ಲ ಎಲ್ಲಾರು ಮಾಡಿ ಜೀವನೋತ್ಸಾಹ ಹೆಣ್ಮಕ್ಳಲ್ಲಿ ಬರೋದೇ ಅವ್ರು ಬಿಡ್ಲಾರ್ದಂಗೆ ಒಂದಕ್ಕೊಂದು ಕೆಲಸ ಹಚ್ಕೊಂತಾರ್ರಿ ಇವು ನಮಗೆ ಕೆಲಸನೇ ಇಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ ಸಹಿತ ಅವ್ರು ಓಣಿ ಮಂದಿನೆಲ್ಲ ಕಲಿಸಿ ಹೋಗ್ತಾರೆ ಒಬ್ಬಕ್ಕೆ ವಾಕಿಂಗ್ ಹೋಗಂಗಿಲ್ಲ ಡ್ರೆಸ್ ಕೋಡ್ ನಾಳೆ ವಾಕಿಂಗ್ ಹೋಗ್ಬೇಕು ಪಾರ್ಥವ ನಾಗರತ್ನ ಶಾಂತವ ನೋಡ್ರಿ ಎಲ್ಲರೂ ಸೀರೆ ಅಂದರೆ ಸೀರೆ ಚೂಡಿದಾರ್ ಅಂದರೆ ಚೂಡಿದಾರ ನೈಟಿ ಅಂದ್ರೆ ನೈಟಿ ನೋಡ್ರಿ ಮತ್ತು ನೀನೊಂದು ಆಗಬಾರ್ದು ನೋಡು ಇಲ್ಲ ಎಲ್ಲರೂ ಚೂಡಿದಾರ್ ಹಾಕ್ಯಣ ರೈಟ್ 10 ಮಂದಿ ರೆಡಿ ಆಗ್ತಾರೆ ಒಂದು ಚೂಡಿದಾರ್ ಹಾಕ್ಕೊಂಡು ವಾಕಿಂಗ್ ಮಾಡ್ತಾರೆ ಅದಕ್ಕೆ ಕುವೆಂಪು ಬರೀತಾರೆ ಹೆಣ್ಮಕ್ಳು ಹೆಂಗೆ ಬರ್ತಾರಂದ್ರೆ ಬಂದರ್ ಬಾಲಿಯರ್ ಗಿಳಿಹಿಂಡ ನಾಣಕಿ ಪವೋಲ್ ಹೆಣ್ಮಕ್ಳು ಬಂದ್ರೆ ಗಿಳಿಹಿಂಡು ಬಂದಂಗೆ ಆಕೈತೆ ಕಲ್ಲ ಮಾಡ್ಕೊಂತ ಬರ್ತಾವೆ ಗಂಡಸು ನಿಂತನ್ ಒಂಟಿಗೆ ಹೋಗಿ ನೋಡ್ರಿ ಹಿಂಗಿರ್ತವ್ರು ನಮ್ಮ ಗಂಡ್ಮಕ್ಳು ನಮ್ಗೆ ಏನಾಕೈತಿ ಏನು 40 ಆತು ಅಂದ್ರೆ ಜೀವನೋತ್ಸಾಹನ ಹೋಗಿಬಿಡ್ತೈತಿ 60 ಆತು ಅಂದ್ರೆ ಗಾದಿನ ಐತಿಲ್ಲ ಅಯ್ಯಪ್ಪ 60 ಕರಳು ಮರಳು ಅಂತಿಲ್ಲ 60 ಕರಳು ಮರಳು ಅಲ್ಲ ತಾಯಿ ಅಂದ್ರೆ ಸ್ನೇಹಿತರದು ಬೇಂದ್ರೆ ಹೇಳ್ತಾರೆ ನಮ್ಮ ಬೇಂದ್ರೆ ಧಾರವಾಡದ ಬೇಂದ್ರೆ ಏನು 60 ಕರಳು ಮರಳಲ್ಲ ಅದು 60ಕ್ಕೆ ಮರಳಿ ಅರಳಬೇಕು ಮತ್ತೆ ನೀವು ಹುಡುಗರಾಕಿರೋವಾಗ ಅರಳು ಮರಳಾಗಬಾರ್ದು ಜೀವನೋತ್ಸಾಹ ಹೆಚ್ಚಾಗಬೇಕು ಕುಂತಷ್ಟು ಕಾಯಿಲೆ ಆ್ಯಕ್ಟಿವ್ ಇದ್ದಷ್ಟು ಆಯುಸ್ ನೆನ್ಪಿಟ್ಕೊಂಡು ಎಷ್ಟು ಆ್ಯಕ್ಟಿವ್ ಇರ್ತೀರ ಅಷ್ಟು ತಣ್ಣಗೈತೆ ಅಂದ್ಗಳೇ ಮಕ್ಕಂಬಿಡೋದು ತಣ್ಣಗೆ ನೀರು ಕುಡು ತಣ್ಣ ಮಕ್ಕಂಬಿಡು ಅಂತಿರ್ತಾರೆ ಹಾಂ ಅನಾರೋಗ್ಯಕ್ಕೆ ಹಾದಿ ಅದು ತಣ್ಣಗೈತಿಲ್ಲ ಏನಾರು ಕೆಲಸ ಮಾಡಿ ಉತ್ತರ ಕನ್ನಡ ಮಂದಿಗೆ ಇದು ಹೇಳ್ಬೇಡ ಬೆಂಗಳೂರು ಮಂದಿಗೆ ಭಾಳ ಹೇಳ್ತೈತಿ ಇಲ್ಲೂ ಹಂಗಾಗಿ ಅವ್ರಿಗೆ ನೋಡಿದ್ರೆ ಹಿಂಗೆ ಯಾರ್ದಾರ ಕೈ ಬರ್ತೈತೆ ನೋಡ್ರಿ ಹಿಂಗೆ ಬರ್ತೈತೆ ಎಲ್ಲರೂ BP ಹೆಚ್ಚಾಗೈತೆ ಶುಗರ್ ಹೆಚ್ಚಾಗೈತೆ ಯಾಕೆ ದೇಹ ಶ್ರಮ ಕಮ್ಮಿ ಆಗೈತೆ ಯಾವುದು ತನ್ನ ಆಹಾರವನ್ನು ತಾನು ಹುಡ್ಕೊಂಡು ತಿಂತಿದ್ವು ಪ್ರಾಣಿಗಳು ಅವು 100 ವರ್ಷ ಬಾಳುತ್ತಿದ್ದವು ರೀ
ಕಾಡಿನಾಗಿರೋ ಪ್ರಾಣಿಗಳು ಎಷ್ಟು ಆಯ್ ಸಹಿತ ಅಷ್ಟು ಬಾಳ್ತಾವೆ. ಅದ ಸರ್ಕಸ್ನಾಗಿರೋ ಸಿಂಹ ಹುಲಿ ಜಲ್ದಿ ಸತ್ತೋಕೆ, ಯಾಕಂದ್ರೆ ಕುಂತಲ್ಲೇ ಕುಂತು ತಿಂತಾವ ಅವು. ಕುಂತಲ್ಲೇ ಕುಂತೆಂದೂ ತಿನ್ನಬಾರ್ದು. ಎಷ್ಟು ತಿಂತೀರೋ ಅಷ್ಟು ಬೆವರು ರಕ್ತ ಹರಿಸ್ಬೇಕಂತ್ರಿ. ಇವತ್ತಿಲ್ಲೇ ಇಲ್ಲ. ಅದನ್ನೇ ನಿಸರ್ಗ ಚಿಕಿತ್ಸಾಲ ಹೇಳೋದು. ನಾವು ಗಂಡು ಮಕ್ಕಳಂತೂ ಇಷ್ಟು ದಪ್ಪ ಆಗಕತ್ತೀವಿ, ಇವರಂತೂ ಬಿಡ್ರಿ ಸೀರಿಯಲ್ ನೋಡಿ ಕುಂತು ಹಾಂ. ಆದರೂ ಈಗ ಅವ್ರಿಗೂ ಕಾಳಜಿ ಐತೈತ್ರಿ, ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ. ಇವು ಐಶ್ವರ್ಯ ಎಷ್ಟು ಚಂದ ಅದಳೋಡ, ಒಂದು ಹಡ್ದ್ರೆ ಹೆಂಗೆ ಅದಳೋಡ ಅಂತ ಅಂತಿರ್ತಾರೆ. ಹಾಂ, ಅವು ಹೆಮ್ಮಲ್ಲಿ ಇನ್ನೂ ಹಂಗೆ ಅದಳ್ಬೇಡ ಅಂತಾರೆ. ಅದನ್ನು ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್. ಇವ್ರಿಗೆ ತಕ್ಕಂಗೆ ತೋರಿಸ್ತಾರೆ ಫೇರ್ ಆ್ಯಂಡ್ ಲವ್ಲಿ ಮೆನ್ ಆ್ಯಂಡ್ ವುಮೆನ್. ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು. ಹಂಗೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡವ್ರೆಲ್ಲ ಬೆಳ್ಳಗಾಗಿದ್ರೆ ನಾನು ಯಾವತ್ತೋ ಬೆಳ್ಳಗಾಗಬೇಕವು. ಆಗಂಗಿಲ್ಲ ಅದಕ್ಕೆ ಬೆಳಗ್ಗೆ. ಒಮ್ಮೆಗ 3 ತೊಗೊಳಕತ್ತೀನಿ, ಈಗ ಸ್ವಲ್ಪ ತಿಳಿಯಾಗೈತ್ರಿ ಕಲರ್. ದಿನ ರಾತ್ರಿ 2 ತೊಗೊತೀನಿ, ಮುಂಜಾನೆ 2 ಸಂಜೆಗೆ 2. ಭಾಳ ಆರೋಗ್ಯದಲ್ಲಿ ಬದಲಾವಣೆ. ಚರ್ಮಕ್ಕೆ ಕಳೆ. ಇನ್ನೊಂದು ಚರ್ಮಕ್ಕೆ ಕಾಂತಿ ಬರೋದು ವೈಕೋಟರ್ಮರಿಕ್ ಅಂದಲ್ಲ, ಫೇರ್ ಆ್ಯಂಡ್ ಲವ್ಲಿ ಇಂದಲ್ಲ, ಓಲೆ ಇಂದಂತೂ ಮೊದಲಲ್ಲ. ಕೆಲವು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ. ಇಲ್ಲಿ ಬಿಡ್ರಿ, ಈಗ ಇಲ್ಲೆಲ್ಲ ಕಮ್ಮಿ ಹೌದಲ್ಲಿ. ಹನಗೆಲ್ಲ ಬ್ಯೂಟಿ ಪಾರ್ಲರ್ ಇಲ್ಲ ಏನದಾವ, ಶುರುವಾಗ್ಯಾವ ಹೌದಾವ. ಅಯ್ಯೋ ಯಾವ್ವ, ನಾ ಬೆಂಗಳೂರಾಗ ಒಂದು ಅನ್ಕೊಂಡಿದ್ವಿ. 3 ತಿಂಗಳು ದಿನ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಂದೆ ಒಂದು 15 ದಿನ ಬಿಟ್ಬಿಡ್ರಿ ನೀವು. ಮಕ್ಕ ನೋಡ್ಕೊಳ್ರಿ ನಿಮ್ದು ಆನಿ ಹಿಂಬಾಗದಂಗೆ ಆಗಿರ್ತೈತೆ ಮಕ್ಕ. ಪಾರ್ಲರ್ ಕೆಮಿಕಲ್ ಅವು. ಅದಕ್ಕೇನು ಮಾಡ್ಬೇಕು? ಸೌತೆಕಾಯಿ, ಟಮಾಟಿ ಹಣ್ಣು, ಬಾದಾಮಿ. ಅಯ್ಯಪ್ಪ, ಬಾದಾಮಿ ತಿನ್ನೋದು ಶ್ರೀಮಂತನ ಭಾಳ ಚೀಪ್ ಅದಾವ. ನೀವು ಮಿರ್ಚಿ ಬಜ್ಜಿ, ಮಸಾಲೆ ದೋಸೆ, ವಡ ಇವಕ್ಕೆ ಖರ್ಚು ಮಾಡೋ ರೊಕ್ಕದಾಗ ಬಾದಾಮಿ ಬರ್ತಾವ. ದಿನ 10 ಬಾದಾಮಿ ತಿನ್ನಿರಿ, ಕಾಂತಿ ಬರ್ತೈತೆ ಚರ್ಮಕ್ಕೆ. ಇವೇ ಹೇಳ್ತಾರೆ ಅವರು. ಸುಮ್ಮನೆ ನಾವು ಕಾಸ್ಟ್ಲಿ ಯಪ್ಪ ಗೋಡಂಬಿದ್ರು ಯವ್ವ ಭಾಳ ಚೀಪ್ ಅದಾವ. ನಮಗೆ ಗೊತ್ತಿಲ್ಲ, ನಾವು ಎದಕ್ಕೋ ಖರ್ಚು ಮಾಡ್ತೀವಿ. ನಮ್ಮ ಆರೋಗ್ಯದ ಕಡೆ ಮಿರ್ಚಿ ಬಜ್ಜಿ ಭಾಳ ಚಂದಪ್ಪ, ಇದೋ ರೊಕ್ಕದಾಗ 8 ಮಿರ್ಚಿ ಬರ್ತಾವಲ್ಲೇ. ಈ ಫ್ಲೈಟ್ನಾಗ ಡ್ರಿಂಕ್ಸ್ ಕೊಡ್ತಾರೆ, ವಿಮಾನದಾಗ ಹೋದವ್ರಿಗೆ ಗೊತ್ತಿರ್ತೈತೆ. ಇಲ್ಲೇ ನಮ್ಮ ಹೆಚ್ಚಾಗಿ ಹೋಗೋದು ದುಬೈಗೆ ಜಾಸ್ತಿ ನಮ್ಮ ಮಂದಿ. ದುಬೈ, ಸಿಂಗಪುರ್ ಮತ್ತು ಅಮೇರಿಕಾ, ಲಂಡನ್ ಭಾಳ ದೂರ ಹಾಕವು. ಈಗ ನಾವು ಲಂಡನ್ಗೆ ಹೋಗ್ತಾ ಇದ್ವಲ್ಲ ಸ್ನೇಹಿತರೆ, 14 ತಾಸು ಕುಂದಿರ್ಬೇಕು ವಿಮಾನದಾಗ. 3 ತಾಸು ಇಲ್ಲಿಂದ ದೋಹಾಕ್ಕೆ, ದೋಹಾದಿಂದ 9.5 ತಾಸು ಆ ಕಡೆ ಮ್ಯಾಂಚೆಸ್ಟರ್ಗೆ. ಅಮೇರಿಕಕ್ಕೆ 22 ತಾಸು ಬೇಕ್ಯಾವ. 22 ತಾಸು ರೀ ಅಮೇರಿಕಕ್ಕೆ. ಯಾಕಂದ್ರೆ ಈ ಭೂಮಿ ತುದಿ ಅಮೇರಿಕಾ. ಯಾಕಂದ್ರೆ ಇಲ್ಲಿ ರಾತ್ರಿದಾಗ ಅಲ್ಲಿ ಹಗಲಾಗಿರ್ತದೆ, ಅಲ್ಲಿ ಹಗಲಾದಾಗ ಇಲ್ಲಿ ರಾತ್ರಿ ಆಗಿರ್ತದೆ. 3 ದಿನ ನಮಗೆ ಉತ್ಸಾಹದಂಗೆ ಆಗಿರ್ತೀವಿ ನಾವು. ಯಾಕಂದ್ರೆ ಇಲ್ಲಿ ಮಕ್ಕಳ ಟೈಮ್ನಾಗ ಅಲ್ಲಿ ಕಾರ್ಯಕ್ರಮ ಕೊಡ್ಬೇಕ್ರಿ. ರಾತ್ರಿ ಆಗಿರ್ತೈತಿ, ನಮಗೆ ರಾತ್ರಿ ಮಕ್ಕೊಂಡು ಅಭ್ಯಾಸ. ಅಲ್ಲಿ ಹಗಲು ಎದ್ದು ಓಡಾಡಿದ್ರೆ ಮನೆ ಎಲ್ಲ ತಿರುಗ್ತಿರ್ತಾವೆ. ವಿಮಾನದಾಗ ಹೋಗೋ ಮುಂದೆ ಡ್ರಿಂಕ್ಸ್ ಕೊಡ್ತಾರೆ. 1 ಪೆಗ್ಗು 2 ಪೆಗ್, ಅದ್ರ ಮತ್ತೆ ಬೇರೆ ಬೇರೆ. ಧಾರವಾಡದವ್ರಿಗೆ 2 ಪೆಗ್ ಕೊಟ್ಟರು ಅಂದ್ರೆ ಅವ್ರ ಪುಸ್ತಕ ತೆಗೆದು ಓದ್ಕೊಂತ ಕುಂತ್ಬಿಡ್ತಾರೆ, ಕಾವ್ಯ ಗಿವ ಬರ್ಕೊಂತ. ಭಾರಿ ಆದ. ಮೈಸೂರು ಕಡೆಯವರಿಗೆ 2 ಪೆಗ್ ಕೊಟ್ರಂದ್ರೆ ಅವು ಹೆಡ್ಫೋನ್ ಹಾಕ್ಕೊಂಡು ಯಾರ್ದೋ ಕವನ, ಭಾವಗೀತೆ, ಹಾಡು ಕೇಳ್ತಾವೆ. ಈ ಹುಬ್ಬಳ್ಳಿ ಹಾನಗಲ್ ಮಂದಿಗೆ 2 ಪೆಗ್ಗಿಗಿಂತ ಹೆಚ್ಚು ಕೊಡಂಗಲ್ಲ. ಯಾವಾರ ಅಂತ ಕೇಳ್ತಾರೆ. ಹುಬ್ಬಳ್ಳಿ ಪ್ರಾಪರ್ ಸಿಟಿ, ಅಲ್ಲೇ ಹಾನಗಲ್ ರೀ, 1 ಪೆಗ್. ನಾನಂದು ಯಾಕ್ರಿ, ಏನು ಎಲ್ಲ ಮೈಸೂರು, ಬೆಂಗಳೂರು, ಹಾಂ ಹೈದ್ರಾಬಾದ್ ಇವ್ರಿಗೆಲ್ಲ 3 4 ಪೆಗ್ ಕೊಡಾಕತ್ತೀರಿ, ಇವಕ್ಕೆ ಯಾಕೆ 2 ಪೆಗ್? ಅಲ್ರಿ ಅವರೆಲ್ಲ ಓದ್ಕೊಂತ ಕುಂತರು, ಕವನ ಓದಿದ್ರು, ಸಂಗೀತ ಕೇಳಕತ್ತಾರ. ಇವು ಏನೈತ್ರಿ 2 ಪೆಗ್ ಕುಡ್ದುಗಳ ಪೈಲಟಿಗೆ ತಕ್ಕರಿ ನಾವು ಹೊಡಿತೀನಿ ಗಾಡಿ ಅಂತವ್. ಎಷ್ಟು ಸ್ಲೋ ಹೊಡಕತ್ತಾನ, ಬಂಡಿ ಹೊಡೆದಂಗೆ ಹೊಡಿತಾನೆ ಸೊಳೆ ಮಗ. ಬಾ ಹೊರಗೆ ನಾವು ಹೊಡಿತೀನಿ ಅಂತಾನ. ಮಿನಿಮಮ್ ಸ್ಪೀಡ್ ವಿಮಾನದ 1000 ಇರ್ತೈತೆ ಅವ. 1000 ಕಿಲೋಮೀಟರ್ ಸ್ಪೀಡ್ ರೀ ತಾಸಿಗೆ. 1000 ಕಿಲೋಮೀಟ್ರು. ಗಾಬರಿ ಆಗಿಬಿಟ್ಟು ನಾನು ಕಾಕ್ಬಿಟ್ನೆ ನೋಡಿ. ಯಪ್ಪ, ಗೋಣ್ ಯಾರನ್ನ ಕಿಟಕಿಯಾಗ ಹೊರಗೆ ಹಾಕಿದ್ರಿ ನೀವು. ಎಲೆ ಅಡಿಕೆ ತಿನ್ನೋರು ಮಾತ್ರ ವಿಮಾನದಾಗ ಹೋಗ್ಬೇಡ್ರಪ್ಪ. ಉಗಳಾಕ ಕಿಟಕಿ ಇರಂಗಿಲ್ಲ ಅಲ್ಲಿ, ಎಲ್ಲ ಸೀಲ್ ಇರ್ತೈತೆ. ಕಿಡಿಕಿ ಐತಿ ಅಂತ ಬಗ್ಗೆ ಗೋಣ ಹಾಕಿರ, ಗೋಣ ಕತ್ತರಿಸೋಕತ್ ನೋಡ್ರಿ ಗಾಳಿಗೆ. ಮತ್ತೆ ಚಾಕುಕ್ಕಲ್ಲ, ಕತ್ತಿಗಲ್ಲ, ಗಾಳಿಗೆ ಅಷ್ಟು ಏರ್ನಾಗ ಹೊಂಟಿರ್ತದೆ ಸ್ನೇಹಿತರೆ. ಏನು ವಿಮಾನ ಕೆಳಗೆ ನಿಂತ ನೋಡಾಕ ಚಂದವ. ಕುಂತ್ರ ಅಯ್ಯ ಅಮೇರಿಕಕ್ಕೆ ಮಾತ್ರ ಹೋಗ್ಬೋದು. ಸುಮ್ಮನೆ ಇಲ್ಲೇ ಡೆಲ್ಲಿ ಪಲ್ಲಿ ಹೋಗಿ ಬರೋ ತಾಸು, ಉದಾಸಿಯವ್ರಿಗೆ ಗೊತ್ತಿರುತ್ತೆ. ತಾಸೆ 2 ತಾಸು ಚಂದ ವಿಮಾನ. ಅಮೇರಿಕಕ್ಕೆ 22 ತಾಸು ಕುಂದ್ರಬೇಕು. ಇಷ್ಟ ಸರಿ, ಅಲ್ಲೇನು ಆರಾಮಿರಂಗಿಲ್ಲ. ಇಷ್ಟ ಗೂಟಕ್ಕೆ ಬಡ್ದ ಹೆಣಕ್ಕೆ ಏನು ತ್ರಾಸ ಇರ್ತೈತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವಿಮಾನದಾಗ ಅಮೇರಿಕಕ್ಕೆ ಹೋಗ್ಬೇಕು. ಇಲ್ಲಿ ನೋಡ್ರಿ, ಹಿಂದೆ ಉರಿತಿರ್ತೈತೆ ರೀ. ದೊಡ್ಡಲೆಕ್ಕದು ಬೆನ್ನು, ಹಿಂದ, ಮೈ, ಕೈ. ಯಾವಾಗ ಇದು ನೆಲಕ್ಕೆ ಬಂದಿತ್ತಪ್ಪ. ನಮ್ಮ ಕಡೆ ಹೋದ್ರೆ ಕഥ ತೆಗೆದು ಬಿಡ್ರಿ, ಹಾರಿಬಿಡ್ತೀನಿ ನಾನಂತ. ಮಿಕ್ಕಿ ಬಿಟ್ಟತ್ತಪ್ಪ ನನಗೆ, ಹಾರಿಬಿಡ್ತೀನಿ, ಸಾಕಾಗ್ಬಿಟ್ಟು. ಇನ್ನೊಂದಾಗಲಿ ಅಮೇರಿಕಲ್ಲಿ ಏನು ತತ್ತಿ ಬಿಡ್ತಾವ. ಅದಕ್ಕಿಂತ ನಮ್ಮ ಯಾವ್ಯಾವು ಪುಷ್ಪಕ್ ಬಸ್ಸು, ರಾಜಹಂಸ ಬಸ್ಸು, ಆನಂದಪ್ಪ. ಟ್ರೇನ್ ಅಂತೂ ಜಗತ್ತಿನಾಗ ಶ್ರೇಷ್ಠ ವಾಹನ. ಮಕ್ಕಂಡ್ರೆ ಕೇಳೋರಿಲ್ಲ, ಹುಚ್ಚು ಇದ್ರೆ ಕೇಳೋರಿಲ್ಲ. ನಿಮ್ಗೆ ಎಲ್ಲ ಅಲ್ಲೇ ಆನಂದ. ವಿಮಾನ ನೋಡಕ್ಕೆ ಚಂದ. ಬಾಬಾ ಹಾರ್ತೈತೆ, ಅದ್ಭುತ.
ಎಷ್ಟು ಮಂದಿ ಕುಂತಿರ್ತಾರೆ? 750 ಮಂದಿ ಬೋಯಿಂಗ್ ವಿಮಾನ ಅಂತಿರ್ತಾವೆ. ಮ್ಯಾಗ 350, ಕೆಳಗೆ 350 ಕುಂದಿರ್ತಾರೆ. ಲಾಂಗ್ ಬೋಯಿಂಗ್ ಬಸ್, ಏರ್ ಬಸ್ ಅಂತಾರೆ ಅವು ಅಮೇರಿಕಾ ಇಂಗ್ಲೆಂಡಿಗೆ ಮಾತ್ರ. ಇಲ್ಲಿ ಅನೇಕ ಜನ ದುಬೈ ಸಿಂಗ್ಪುರ್ಗೆ ಹೋಗಿ ಬಂದಿರ್ತೀರಿ. ಒಳ್ಳೆಯ ಅನುಭವ. ಪಾಯ್ಕೇನಿ ಟೈಲೆಟ್ ಇರ್ತಾವೆ ರೀ, ಪೈಕೇನಿ ನಾವು ಬೈಲಾಕ ಕುಂತ ಸುಳ ಮಕ್ಕಳು. ನಾವು ಬಕೆಟ್ನ ನೀರು ತುಂಬ್ಕೊಂಡೋಗಿ 5 ಎಕರೆ ಹೊಲ್ದಾಗ ಕುಂತು ಬಿಟ್ಟಿರ್ತೀವಿ. ಎದಕ್ಕೆ ಬಂದೀವಿ ಅನ್ನೋದ ಮರ್ತು ಬಿಟ್ಟಿರ್ತೀವಿ ನಾವು. ಅಲ್ಲಿ ಪೈಕೇನಿ ಎಷ್ಟು ಇರ್ತೈತೆ ರೀ? ಇಷ್ಟೇ, ಈ ಪೊಡಿಯ ಮೈತಲ್ಲಿ ಇಷ್ಟ. ನಾವೆಲ್ಲ ಹಿಂಗೆ ಹೋಗಿಬಿಟ್ವಿ. ಜೋಶಿ ಕೈಲಾಗ್ಲಿಲ್ಲ ರೀ, ಹಿಂಗೆ ಹೋದತ್ತ, ಹಿಂಗೆ ಹೋಗಿ ಅಲ್ಲಿ ಒಳ್ಳೆ ಕುಂತ ಇಟರಿ ಏನೇನೇನೇನಿಲ್ಲ. ಯಪ್ಪ ಮೈ ತೆರಿತಿರ್ತೈತಿ, ಗಾಡಿ ತೆರಿತಿರ್ತೈತಿ. ಹಾಂ, ಕುಂತ್ರ ಬಾಗ್ಲ ಹಾಕೋದೊಂದು ಸಿಸ್ಟಮ್ ಐತ್ರಿ ವಿಮಾನದಾಗ. ಅಲ್ಲೊಂದು ಲಾಕ್ ಇರ್ತೈತಿ. ನೀವು ಅದನ್ನು ಹಿಂಗೆ ಸರಿಸಿದ್ರಿ ಅಂದ್ರೆ ಹೊರಗೆ ಆಕ್ಯುಪೈಡ್ ಅಂತ ಬರ್ತೈತೆ, ಅಂದ್ರೆ ಒಳಗದಾರ. ನಮಗೆ ಗೊತ್ತೇ ಇಲ್ಲ ಅದು. ಚಿಲಕ ಹಾಕಕ್ಕೆ ಬರವಲ್ತು ನಮಗೆ. ಏನು ಮಾಡ್ಬೇಕು? ಎಲ್ಲಿದ್ದು ಚಿಲಕ ಗೊತ್ತಾಗವಲ್ತು ನಮಗೆ. ಹಿಂಗೆ ಸರಿಸಾಕೈತೆ ನಮಗೆ ಗೊತ್ತಿಲ್ಲ. ಹೊಸ್ತಾಗಿ ಫಸ್ಟ್ ಟೈಮ್ ಹೋದಾಗ ಏನು ಐಡಿಯಾ ಮಾಡ್ಬೇಕು? ಕುಂದ್ರದು ಹಿಂಗೆ ಕಮೋಡ್ ಅಂತಿರ್ತಾವಲ್ಲ, ಹಿಂಗೆ ಕುಂದ್ರವು. ಅದ್ರ ಮ್ಯಾಗ ಕುಂತು ಬಾಗಿಲಿಗೆ ಜಿಟಿಗ್ಗಾಲ ಕೊಟ್ಟಿವಿ ನಾವು. ಹಿಂಗೆ ಗೊತ್ತೇ ಇಲ್ಲ. ಹೊರಗರ ಖಾಲಿ ಐತೆ ಅಂತ ತೋರ್ಸಕೈತೈತೆ, ಬಾಗ್ಲಾರ ಬರವಲ್ತು. ಕ್ಯೂವ ನಿಂತಿದ್ರಿ ಅದ್ರ ಮುಂದೆ ಮಂದಿ. ಬ್ಯಾಡ ಹೋಗು. ಅಯ್ಯೋ ಡೋರ್ ಏನೋ ಹೋಗಿದೆ, ಡೋರ್ ಏನೋ ಹೋಗಿದೆ, ಡೋರ್ ಏನು ತಲೆ ಕೆಟ್ಟು ಹೋದ್ರಿ. ದಬ್ಬಕತ್ತಾರ, ನಾನು ಕಾಲು ಒತ್ತಕತ್ತೀನಿ. ಕಡಿಗೆ ಮತ್ತೆ ಏನು ಪದ್ಧತಿ ಐತಿಲ್ಲ ಅಂದೆ. ಓ ಸಂಬಡಿ ಇಸ್ ದೇರ್, ಸಂಬಡಿ ಇಸ್ ದೇರ್. ಅವ್ರೇನು ತಿಳ್ಕೊಂಬಿಟ್ರಿ, ಅವನ 3 ಚೋಗಿ ಕಾಲು ಜಿಟಿಗಾಲು ಕೊಟ್ಟು ಒಳಗೆ ಪಿಟ್ಸ್ಬಂದು ಬಿದ್ದಾನಂತ ತಿಳ್ಕೊಂಬಿಟ್ರಿ. ಕಡಿಗೆ ಬಾಗ್ಲ ತಕ್ಕೊಂಬಂದೆ ನೋಡಿ ಹೊರಗೆ. ಏಸು ಮಂದಿ ಫೋಟೋ ತಕ್ಕೊಬೇಡ್ರಿ ನಂದು. ಅದಕ್ಕೆ ನಮ್ಮೂರು ನಮ್ಮ ಸಿಟಿ ಬಸ್ಸ ಚಂದವ ಆನಂದ. ಬರೀ ನೋಡ್ಬೇಕು, ಕೇಳಬೇಕಾಗ್ಲಿ. ಬಹಳ ಅನುಭವಿಸ್ವಿ ತಾಯಂದ್ರ, ಸ್ನೇಹಿತರೆ. ದೇಶ ವಿದೇಶ ಊರೂರು ತಿರುಗಿ ಅಂದ್ರೆ ಅಷ್ಟೇ ಹೊರತು ಸುಖ ಇಲ್ಲ, ಸಂತೋಷ ಇಲ್ಲ. ಹಾಸ್ಯ ಐತಿ. ಈಗ ಹೇಳೋ ಮುಂದೆ ಹಾಸ್ಯ, ಅನುಭವಿಸೋ ಮುಂದೆವ 22 ತಾಸು ವಿಮಾನದಾಗ ಕುಂತಾಗ ಭೂಮಿಗೆ ಬರ್ತೀವಲ್ಲ ಅನ್ಸ್ಬಿಟ್ಟಿತ್ತು ನಾವು. ಹಾಂ ಅಲ್ರಿ, ಇವೆಲ್ಲರ ಪ್ಲೇನು ಬಸ್ಸು ಆಕ್ಸಿಡೆಂಟ್ ಅದು ಈ ಕೈಕಾಲು ಮುರಿದು ಉಳಿದಾರ ಉಳಿತೀವಿ. ಅದ್ರಾಗಪ್ಪ ಹೊಸ ವರ್ಷ ಮೊನ್ನೆ ಏನು ಹೋತು, ಜನವರಿ 1. ನಮ್ಮ ಹೊಸ ವರ್ಷ ಅಲ್ಲದು. ಹೊಸ ವರ್ಷ ನಮ್ದು ಯಾವುದು? ಹಾಂ ಜಾಣ ಉಗಾದಿ. ಯಾಕಂದ್ರೆ ಉಗಾದಿ ದಿನ ನಾವು ಕುಡಿಯಂಗಿಲ್ಲ. ಜನವರಿ 1 ಕುಡಿತೀವಿ, ಅದಕ್ಕೆ ನಮ್ದು ಅಲ್ಲದು. ಉಗಾದಿ ಕುಡಿತೀವೇನ? ಅವತ್ತು ಜಳಕ ಮಾಡೋರು ಎಷ್ಟು ಮಂದಿ ಇರ್ತಾರೆ ಪಾಪ. ಉಗಾದಿ ದಿನ ಜಳಕ ಮಾಡೋ ಮಂದಿ ಭಾಳ ಐತೆ ನಮ್ಮಲ್ಲಿ. ಜಳಕ ಮಾಡಲೆ ಬಂತಲ್ಲ ಉಗಾದಿ ಮಾಡ್ತಾಳ. ಹಾಂ, ನಮ್ಮ ರೈತಿದ್ದೊಬ್ಬ ಬರ್ಮಣ್ಣ ಅಂತ ಮನೆಗೆ ಬಂದೊಂದು ಸಲ, ನಾ ಭಾಳ ಸ್ವಚ್ಛ ಪ್ರಾಣೇಶ ಅಂತ. ಹಾಂ ಹೌದಲ್ಲೇ, ಭಾಳ ಸ್ವಚ್ಛ. ನನಗೆ ಸೋಮವಾರಕ್ಕೊಮ್ಮೆ ಜಳಕ ಆಗ್ಬೇಕು ನೋಡಂದ. ಓದ್ಸೋಳ ಮಗನೇ, 2 ತಾಸಿಗೊಮ್ಮೆ ಮಾಡಿದ್ರೆ ಕಮ್ಮಿ ಐತೆ, ಸೋಮವಾರಕ್ಕೊಮ್ಮೆ ಐತೆ. ತಿನ್ನೋದು ಹಂಗೆ ತಿಂತಾರ್ರಿ, ಕೆಲಸನೂ ಹಂಗೆ ಮಾಡ್ತಾರೆ ನಮ್ಮ ಜನ. ಜೊತೆಗೆ ಕಾಮನ್ ಸೆನ್ಸ್ ಭಾಳ ನಮ್ಮ ಜನರಿಗೆ, ಭಾಳ ಕಮ್ಮಿ. ನಮಗೆ ನಾಲೆಡ್ಜ್ ಕಮ್ಮಿ ಐತಿ. ನಾನು ಬರೀ ಬಿಕಾಮ್ ಓದ್ದೇವ, 11 ದೇಶ ಅಡ್ಡಾಡಿದ್ವಿ ನಾನು ಜೋಶಿ ಮಾಮನಿ. ನಾನಾರು ಬಿಕಾಮ್ ಅಂತ ಹೇಳ್ಕೊಂತೀನಿ, ಇವರಿಬ್ಬರದು ಡಿಗ್ರಿನ ಡೌಟ್ ಐತ್ರಿ. ಏನು ಓದ್ಯಾರಂತ ಇವತ್ತಿಗೆ ಹೇಳುವಲ್ರಿ ನನ್ನ ಮುಂದೆ ಅವರು. ಇಷ್ಟು ಓದಿ ಇಷ್ಟು ಮಂದಿ ಇದ್ರಾಗ ಎಷ್ಟು ಜನ ಪ್ರೊಫೆಸರ್ ಇದಿರೋ, ಲೆಕ್ಚರ್ ಇದಿರೋ, ಡಾಕ್ಟರ್ ಇದಿರೋ, ಇಂಜಿನಿಯರ್ ಇದ್ರು, PhD ಮಾಡಿದವ್ರು ಇದಿರೋ. ಇಷ್ಟು ಮಂದಿ ನಮ್ಮ ಮಾತು ಕೇಳಕ್ಕೆ ಹತ್ತಿರಲ್ಲ. ಇದು ಯಾವ ಶಕ್ತಿ? ಇದು ಪ್ರಾಣೇಶನೊಳಗಿನ ಕನ್ನಡ ಸಾಹಿತ್ಯಕ್ಕೆ ಇರತಕ್ಕಂಥ ಶಕ್ತಿ. ಬರೇ ಬೀಚಿ, ಕೈಲಾಸಂ, ಭೈರಪ್ಪ ಸಾಹಿತ್ಯ, ಜನಪದ ಸಾಹಿತ್ಯ ಎಲ್ಲ ಓದಿದಾಗ ಇದನ್ನು ಜನರಿಗೆ ಹೇಳಬೇಕಲ್ಲೇ ಅಂತ ಶುರು ಮಾಡಿದ್ವಿ. ಹೇಳ್ಕೊತ ಹೊಂಟಿವಿ. 3000 ಕಾರ್ಯಕ್ರಮ ಅದು. ಏಸು ಊರು, ಎಂತೆಂಥ ಊರು ಅದೇವ. ಮೊನ್ನೆ ಈ ಒಂದು ಊರು ದಾಟಿ ಬಂದ್ವಿ, ಚಿಕ್ಕಮಂಗ್ಳೂರಿಂದ ಈ ಕಡೆ ಬರಕತ್ತಿ. ಊರ ಹೆಸ್ರು ಏನು ಗೊತ್ತೇನು? ಕುರ. ಅಯ್ಯಪ್ಪ ಎಂಥ ಊರಲ್ಲಿ ಕುರ ಅಂತೀರಿ ಊರ ಹೆಸರು. ಮೈಂಕಿ ಅಂತ ಊರೈತೆ, ಬಾಳೆಲೆ ಅಂತ ಊರೈತೆ, ಜಡಿ ಅಂತ ಐತೆ, ದರ್ಬಿ, ಕುರ್ಚಿ, ಉಂಡಿ ಊರ ಹೆಸರು. ಉಂಡಿ ಅಂತ. ಇನ್ನೊಂದು ಊರಂತೂ ಯಾವುದು ಭಾಳ ವಿಚಿತ್ರ, ಬಾಳೆಲೆ ಅಂತ ನಿಮಗೆ. ಬಾಳೆಲೆ ಅಂತ ಮಲ್ನಾಡ್ ಒಳಗೈತೆ. ಹುಡುಗಿರಿ, ಹುಡುಗಿ ಅಂತ ಐತೆ ನೋಡಿ, ಹುಮನಾಬಾದಲ್ಲಿ ಐತೆ. ಇರಲಿ, ಹುಡುಗಿ ಊರ ಹೆಸರು ಅಭ್ಯಾಸ ಆಗಿಬಿಟ್ಟೈತೆ. ಇವು ಟೆಂಪೋದವ್ರು ಗದ್ದಲ ಮಾಡಿಬಿಡ್ತಾರೆ ರೀ. ಆ ಹುಡುಗಿಗೆ ಹೋಗೋ ಟೆಂಪೋದವ್ರು ಕುಂತು ಕೂಗ್ತಿರ್ತಾರೆ. ಏನಂತ? 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ. 5 ರೂಪಾಯಿಗೊಂದು ಹುಡುಗಿ ಎಲ್ಲೇ ಸಿಗ್ತದ್ದಾಡ್ರೆ. ಇವ್ರು ಕೂಗಾರ್ಗ ಈ ಇಲಕಲ್ಲು, ಕರಡಿ, ತುಂಬ ಅಂತ ಐತಿ. ಇಲಕಲ್ ಅಂತೂರು, ತುಂಬ ಅಂತಂದ್ರು, ಕರಡಿ ಅಂತಂದ್ರು. ಇವು 3 ಸೇರಿಸಿ ಬದಿರ್ತಾರೆ ಅವರು. ಇಲಕಲ್ ತುಂಬ ಕರಡಿ, ಇಲಕಲ್ ತುಂಬ ಕರಡಿ, ಇಲಕಲ್ ತುಂಬ ಕರಡಿ. ನಿಮ್ಮೂರಿಗೂ ಒಂದು ಏನೋ ಗಾದಿ ಮಾತಿತ್ತಪ್ಪ. ಅವಾಗ ಬಂದಾಗ ಹೇಳಿದ್ರೆ ಹಾನಗಲ್ಲಾಗ ಹಾಯಬಾರ್ದಂತ ಏನೈತಂತಲ್ಲ, ಹೌದಾ? ಇನ್ನೊಂದು ಏನಾದ್ರು ಜೊತೆಗೆ ಸೇರಿಸ್ತಾರೆ, ನೆನಪಿಲ್ಲ ನನಗೆ. ಹಾವೇರಿಯಾಗ ಸಾಯಬಾರ್ದು, ಹಾನಗಲ್ಲಾಗ ಹಾಯಬಾರ್ದು. ಹಾಯೋದೇನು ಎದುರಿಗೆ ನಿಂತೀವಲ್ಲ, ನಮ್ಗೆ ಏನಾಗೈತೆ? ಇವು ಅಕ್ಕಡಿ ಮಂದಿಗಿರಿ. ಆ ಮಂದಿ ಈ ಕಡೆ ಬರೋಕೆ ಗಾಬರಿ ಆಗಿಬಿಡ್ತಾರೆ.
ನಮ್ಮ ಮಂದಿ ನೋಡಿ ಸರ್ದಾರ್ ಸೊಳ ಮಕ್ಕಳು ಎಲ್ಲಿಗಾರ ಬಿಡಿ ಹೋಗ್ಬೇಕಾನೆ ಎಲ್ಲಿಗೆ ಹೋಗ್ಬೇಕು ಹೇಳೋದು. ಬೆಂಗಳೂರಾಗ ಇಂಥದ ಒಂದು ಕಾರ್ಯಕ್ರಮ 2 VRL ಬಸ್ ಬಂದು ನಿಂತವ್ರಿ. ಫ್ರೀ ಇವತ್ತು VRL ಬಸ್ಸು ಯಾರು ಹಾನಗಲ್ ಹಾವೇರಿ ರಾಣೆಬೆನ್ನೂರು ಹೋಗ್ತೀರಿ ಫ್ರೀ ಇವತ್ತು ಅಂತ ಅನೌನ್ಸ್ ಮಾಡಿದ್ರು ವಿಜಯ ಸಂಕೇಶ್ವರು. ಒಬ್ಬರ ಹೇಳ್ಬೇಕ್ರಿ ಬೆಂಗಳೂರಾಗ, ಅಯ್ಯೋ ಹಾನಗಲ್ಲಂತೆ, ಅಲ್ಲಿ ಹಾಯ್ಬಾರ್ದಂತೆ, ರಾಣೆಬೆನ್ನೂರಂತೆ, ಪಕ್ಕದಲ್ಲಿ ಬ್ಯಾಡಗಿ ಇದಂತೆ, ಖಾರ ಘಾಟ್ ಅಂತೆ, ಎಲ್ಲವುದು ಗಂಜಿ ಸಾಯ್ತವ್ರೆ ಅವು. ಅಯ್ಯೋ ತುಂಬ ಹಾಟ್ ಅಂತೆ, ಅಯ್ಯೋ ವಿಪರೀತ ಬಿಸಿಲಂತೆ ಗೊತ್ತಾ ಅಲ್ಲಿ, ಏನು ಫ್ರಿಜ್ನಾಗಿಂದ ಉಚ್ಚಿ ಬಿದ್ದವ್ರು ನನಗೆ ಮಾಡ್ತಾವೆ. ಹಾಂ ಅವು 37-38 ಡಿಗ್ರಿಗೆ ಗದ ನಡಿಗೆ ಸಾಯ್ತವ್ರಿ. ಯಪ್ಪ ಏನು ಬಿಸಿಲಮ್ಮ, ಹೊರಗೆ ಬರಂಗಿಲ್ಲ ರೀ. 42 ಡಿಗ್ರಿ ಬಿಸಿಲಿನಾಗ ಬಿಸಿ ಮಿರ್ಚಿ ತಿಂದಕ್ಕಂತ ಚಹಾ ಕುಡ್ಕಂತ ಸೂರ್ಯನ ನೋಡ್ತಿರ್ತಾವೆ ನಮ್ಮ. ಹಾಂ ಏನೇನೇನೇನು ಅನ್ಸಂಗಿಲ್ಲ, ಅಭ್ಯಾಸ ಆಗಿಬಿಟ್ಟತ್ ನಮ್ಮ. ಹಾಂ ಬಸ್ ಬಂದಿಂದ್ರೆ ಸೀಟ್ ಒಬ್ಬರು ಹೋಗಲಿ, ಬೆಂಗಳೂರು ಹತ್ತಲಿಲ್ಲ ಅನ್ಗೋಲ್ಲ, ಅಯ್ಯೋ ಬೇಡ ಬೇಡ. ಅದು ನಮ್ಮಲ್ಲಿ 2 ಬಸ್ ತಂದು ಇಲ್ಲಿ ನಿಂದಿರಿಸಿ ಬೆಂಗಳೂರಿಗೆ ಫ್ರೀ ಯಾರು ಹೋಗ್ತೀರಿ, ಊಟ ಪಟ್ಟಿ ಮ್ಯಾಗ ಆಯ್ತು ಬಿಡ್ತಾವೆ. ಫ್ರೀಲೇ ನಡೀರಿ, ಒಂದು ಲುಂಗಿಯಾರ ತಗೊಳ್ಳಲ್ಲ, ಅದಕ್ಕೆ ಬೇಕಾಗೈತಲ್ಲ ಲುಂಗಿ ಬೆಂಗಳೂರಾಗ. ಎಲ್ಲ ಕಡೆ ತಿರಿದೆ ಮಾತ್ರ ರಾತ್ರಿ ಅದ ಬಸ್ಸಿಗೆ ಬಂದ ಎಲ್ಲಂದ್ರಲ್ಲಿ ಹಗಲಿಗೆ ಜೋಳಿಗೆ ಹಾಕ್ತೀವಿ, ಚೀಲ ಹಾಕ್ತೀವಿ. ಅದೇ ಕಾನ್ಫಿಡೆನ್ಸ್, ಅದೇ ಆತ್ಮವಿಶ್ವಾಸ. ಇದು ನಾಲೆಡ್ಜಿಗೆ ಬರೋಂಗಿಲ್ಲ ರೀ. ಇದು ಕಾಮನ್ ಸೆನ್ಸ್ ಇದ್ದವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತೈತೆ, ಎಲ್ಲಿ ಬಿಟ್ಟರು ಬದುಕಬಲ್ಲೆ ಅನ್ನೋದು. ಅದರೊಳಗೆ ಕನ್ನಡ ಮೀಡಿಯಮ್ನಾಗ ಕಲ್ತವ್ರಿಗಂತೂ ಇದು 100% ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಿರಿ ತಾಯಿ ಅಂದ್ರೆ, ಸರ್ಕಾರಿ ಶಾಲೆಗೆ ಕಳಿಸ್ರಿ. ಮಕ್ಕಳು ಶಿಸ್ತು ಕಲಿದೇ ಇರ್ಬೋದು, ಆದ್ರೆ 4 ಮಂದಿ ಜೊತೆ ಬೆರೆಯೋದನ್ನು ಕಲಿತಾವ ಕನ್ನಡ ಶಾಲೆ ಒಳಗೆ. ಗೆಳೆಯರು ಇರ್ತಾರೆ ಬಗಲಾಗ, ಒಬ್ಬರು ತೊಡೆ ಮ್ಯಾಗ ಒಬ್ಬರು ತೊಡೆ ಹಾಕಿ ಕುಂದಿರ್ತಾರೆ. ಅವನು ಇವ ತೊಗೊಂತಾನೆ, ಇವ್ನು ಅವ ತೊಗೊಂತಾನಲ್ಲ, ತೊಗೊಳ್ರಿ ಅಂತಾರೆ. ಸುಳ್ಳು ಹೇಳ್ತಾವ, ಚೂಟ್ತಾವ, ಬಡಿತಾವ, ಅಳ್ತಾವ, ಒಂದಕ್ಕೊಂದು ಅಭಿಗಂತವ. ಅಯ್ಯಯ್ಯಪ್ಪ, ಕಾನ್ವೆಂಟ್ನಾಗ ಏನೈತವ ಡಿಸಿಪ್ಲೈನ್. ಕೀಪ್ ಕ್ವೈಟ್, ಡೋಂಟ್ ಮೂವ್, ಬಿ ಅಲರ್ಟ್, ಮೇಂಟೈನ್ ಸೈಲೆನ್ಸ್, ಲುಕ್ ಎಟ್ ಮೀ. ಬರೀ ಇಷ್ಟ. ಕನ್ನಡ ಶಾಲೆಗೆ ಮಾಸ್ತರ್ ಎಂದ್ರೆ ನನ್ನ ಕಡೆ ನೋಡ್ರಿ ಅಂದ್ರೆ ನನ್ನ ಕಡೆ ನೋಡ್ಬಿಡ್ಲಿ, ಹಾಳಾಗಿ ಹೋಗ್ರಲಿ ಅಂತ ಕೈ ಮುಗಿತಿರ್ತಾನೆ. ಹಾಂ ಏನು ಪಾಠ ಹೇಳ್ತಾನೋ, ನಾವೇನು ಬರ್ಕಂತೀವೋ. ಈಗಂತೂ SLC ಪರೀಕ್ಷೆ ನಡೆದವ. ಇವತ್ತು ಪೇಪರ್ ಐತೆ, ಆಯ್ತು ನಾಳೆ ಐತಾನೆ SLC. ಇಲ್ಲಿ SLC ಪರೀಕ್ಷೆ ಇದ್ದರು ಈ ಕಾರ್ಯಕ್ರಮ ಕೇಳಕ್ಕೆ ಬಂದವ್ರು ಯಾರು ಹುಡ್ರದಿರ? ಕೈ ಎತ್ರಿ, ಶಬಾಷ್ ಎತ್ರಿ. ಅದೇ ಮ್ಯಾಕ್ ಕುಂತಿ ಅಂದ್ರೆ ಗೊತ್ತಾಯ್ತು. ಆ ಹುಡ್ರು ಭಾಳ ಶ್ರೇಷ್ಠ ಅಂತೀನಿ ನಾನು. ಟೆನ್ಷನ್ ಇಲ್ಲ ನೋಡ್ರಿ ಅವಕ್ಕೆ. ಹಾಂ ಇವು ಇಂಗ್ಲೀಷ್ ಮೀಡಿಯಮ್ SLC ನೋಡ್ಕೊಮ್ಮು ಅವು ನೋಡಿ ಇವರ ಅಂದಿಸ್ತಿರ್ತಾರೆ, ನೀನು SLC ಏನು ಇಲ್ಲಿ ಬಂದು ನಿಂತಿಯಲ್ಲ, ಮುಗೀತು ನಿನಗತಿ SLCಲೇ ಏನದೇನು ಏಡ್ಸ ಕ್ಯಾನ್ಸರ್. ಹಾಂ ನಿನಗೆ ಏಡ್ಸ್ ಐತಿ, ನಿನಗೆ ಕ್ಯಾನ್ಸರ್ ಐತಿ ಮಾಡಿದಂಗೆ ಮಾಡ್ತಿರ್ತಾವ್ರಿ. ಅವಕ್ಕೆ ಔಷಧ ಬಂದೈತಿ ಅಂತಂದ್ರೆ ನೀವು SLC ಅಂದ್ರೆ ಹೌದ್ರಿ SLC ಮನೆಗೆ ಬಿಡ್ತೈತಿ. ನಾಳೆ ಪರೀಕ್ಷೆ ಇದ್ದಾಗ ಇವತ್ತು ಆನಂದವಾಗಿರ್ಬೇಕ್ರಿ. ಇವು ಸದಾ ಓದಿ ಗಾಬರಿಯಾಗಿ ಬಿಡ್ತಾವಲ್ಲಿ. ನಾವು ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ನಮ್ಮ ಮಾಸ್ತರ್ ಹೇಳ್ತಾ ಇದ್ದಿಲ್ಲ, ಯಾಕಂದ್ರೆ ಹೇಳಿದ್ರೆ ಸಾಲಿಗೆ ಹೋಗ್ತಿದ್ದಿಲ್ಲ. ಅವು ಸಸ್ಪೆನ್ಸ್ ಇಡ್ತಿದ್ದ ನಮ್ಮ ಮಾಸ್ತರ್. ಇದನ್ನು ಪಾಟಿ ಚೀಲ ಹಾಕೊಂಡು ಹೋಗ್ಬಿಟ್ಟೆ ಸಾಲಿಗೆ. ಪ್ರಾಣೇಶ ನಾವು ಮತ್ತೆ ಪಾಟಿ ಚೀಲಕ್ಕೆ ಬಂದೆ. ಎದಕ್ಕೆ ರೀ? ಇವತ್ತು ವಾರ್ಷಿಕ ಪರೀಕ್ಷೆಲೆ ಪೆನ್ನು ಪ್ಯಾಡ ತರಬೇಕು. ಹೌದು ತರ್ಲನ್ರಿ ಮನೆಗೆ ಹೋಗಿ, ಬೇಡ ನಡಿ ಒಳಗೆ, ಯಾಕಂದ್ರೆ ಓದಿ ಅಂದ್ರೆ ಬರೋಂಗಿಲ್ಲ ಅಂತ ಖಾತ್ರಿ ಅವಾಗ. ನಡಿ ಒಳಗೆ ಹೋಗಿ ನೋಡ್ತೀವಿ ರೀ, 32 ಮಂದಿ ಇದ್ದೀವಿ ನಾವು SLCಯಾಗ. ಒಬ್ಬರಿಗೂ ಪೆನ್ನು ಪ್ಯಾಡ್ ಮಾಸ್ತರ್ನ ಕೊಟ್ಟಾನ್ರಿ. ಪಾಟಿ ಚೀಲಲ್ಲ ಮೂಲೆಗೆ ಹಾಕ್ಯಾನ, ಅಷ್ಟು ಮಂದಿಗೆ ಪೆನ್ನು ಪ್ಯಾಡ್. ಕುಂತೆ ಪೇಪರ್ ಕೊಟ್ಟ. ಯಾವ್ದು ರೀ ಪೇಪರ್ ಇವತ್ತಂದು? ಪೇಪರ್ ಯಾವ್ದು ಅಂತ ಹೇಳ್ಬೇಕು ನನಗೆ. ಕೇಳಲ್ಲ ಹೊಂದ್ಕೊತಾವ ನನಗೆ ಗೆಳೆಯ ಗುರ್ಲೆಂಗ, ಲೇ ಗುರ್ಲೆಂಗ ಪೇಪರ್ ಯಾವುದಲೇ ಇನ್ನೂ ಕೊಟ್ಟೇ ಇಲ್ಲ ಲೇ ಪ್ರದೇಶ ಅಂತ. ಕೊಟ್ಟ ಮ್ಯಾಗ ನೋಡಿ ಹೇಳೋ ಮಾರಿ ಕೊಟ್ರಿ ಪೇಪರು. ಯಪ್ಪ ಅಂಕ ಗಣಿತ ಅರ್ಥಮೆಟಿಕ್ ನಾನು ವೈರಿ. ಅದು ಇಂಗ್ಲೀಷು ಗಣಿತ ಇವೆರಡು ನಾನು ವೈರಿ ರೀ. ಇಂಗ್ಲೀಷ್ ಬುಕ್ಕ ತೆಗೆದ್ರೆ ಅಲೆಕ್ಸಾಂಡರ್ ಕತ್ತಿಡ್ದು ಬಂದಂಗೆ ಆಕತ್ತೆ ನನಗೆ. ಅವನು ಕೊಲ್ತಾನೆ ಬಿಡಲಿ ನಾನು. ಗಣಿತ ನೋಡಿದ್ರಂತೂ ಗಣಿತ ಹಿಂಗೆ ಮಾಡ್ರಿ ತಗಣಿ ಅಂತ ಆಕತಿ. ಈ ಕಡೆಯಿಂದ ನೋಡ್ರಿ ತಗಣಿ ಕಡ್ದಂಗ ನಮ್ಮ ಗಣಿತ ಅಂದ್ರೆ. ಅದ್ರಾಗ ಈ ಲಸ ಮತ್ತು ಮಸ ಕಂಡಿಡಿರಿ ಅಂತದವು ಅದಾವ ಇವತ್ತಿಗೆ. ಅವು ಆತ್ಬಿಡು ಸತ್ತಿರಿ ನೀವು. ಯಪ್ಪ ಅವನು ಯಾವ ವರ್ಷದಿಂದ ಅದಾವ ಅವು? ಹಾಂ ಅವನು ಒಟ್ಟ ಕಂಡಿಡ್ದಾಗೋದು ಎಂತೆಂಥವು ಕಂಡಿಡ್ದಾರ್ರಿ. ರ್ಯಾಕೆಟ್ ಆಯ್ತು, ವಾಚ್ ಆಯ್ತು, ಮೊಬೈಲ್ ಆಯ್ತು, ನೆಲಬಾಂಬ ಆಯ್ತು, ಮನಿ. ಅವು ಲಸ ಮಸಕ್ಕೆ ಯಾಕೆ ಕಂಡಿಡಿವಲ್ರಿ? ಇನ್ನು ಅವು ನಮಗೆ ಅಮರಿಸ್ತಾರೆ ಮತ್ತೆ ಕಂಡಿಡಿರಿ ಅಂತ. ಇವ್ರಿಗೆ ಪಗಾರ ಯಾಕೆ ಕೊಡ್ತೀರಿ ಉದಯ ಸರ್ ನೀವು ಮಾಸ್ತರ್ಗಳಿಗೆ? ಹಾಂ ಎಷ್ಟು ವರ್ಷದಿಂದ ಕಂಡಿಡಿಯಾಕೈತಾರ ಅವನ್ನ. ಇನ್ನು ಮತ್ತೆ ನಮಗೆ ಅಮರಿಸ್ತಾರೆ ಕಂಡಿಡಿರಲೇ ತೆಗಿತೀನಿ. ಈ ಕೆಳಗಿನ ಅಂಕಿ ಸಂಖ್ಯೆಗಳಿಗೆ ಲಸ ಮತ್ತು ಮೋಸ ಕಂಡಿಡೀರಿ. ಮುಚ್ಚಿ ಕೊಂತ್ಬಿಟ್ಟು ನೋಡ್ರಿ. ಕಂಡಿಡಿಯಂಗಿಲ್ಲ ಏನು ಮಾಡ್ತಾನೆ? ಏನು ವಿಜ್ಞಾನ ನಾನು ಕಂಡಿಡಿ? ಹಾಂ
ವಿಜ್ಞಾನಿಗಳು ಕಂಡುಹಿಡಿಬೇಕಾದ್ರೆ ಕಾಲ ಮ್ಯಾಗಿಟ್ಟು ತಲೆ ಕೈ ಕೊಟ್ಟು ಹಿಂಗೆ ಕುಂತ್ಬಿಟ್ಟೆ ಬೆಂಚ್ಯಾಗ. ಅದ್ಭುತ. ಎಲ್ಲರೂ ನೋಡ್ತೀವಿ, ಎಲ್ಲರೂ ಹಂಗೆ ಕುಂತಾರೆ, ಒಬ್ರಿಗೂ ಬರೋದಿಲ್ಲ. ಎಲ್ಲರೂ ಹಂಗೆ ಕುಂತಾರೆ. ಯಾರು ಸಹ ಮಾಡೋಕೆ? ಈ ಮಾಸ್ತರ್ಗಳು ಎಂದೋ ನಂಬಾರ್ದ್ರಿ. ಪಾಠ ಮಾಡೋ ಮುಂದೆ ಎಷ್ಟು ಚಂದ ಆಕಳು ಪಾಠ ಮಾಡಿದಂಗೆ ಮಾಡ್ತಾರೆ. ನಿಮಗೇನೇ ಕಷ್ಟ ಬರಲಿ ನಾನಿದ್ದೇನೆ, ನನ್ನ ಕೇಳ್ರಪ್ಪ ಅಂತಾರೆ. ಪರೀಕ್ಷಾ ಬರೆಯೋ ಮುಂದೆ ಒಬ್ಬರ ಸೆನೆ ಕಾಯ್ತಾರನ್ರಿ, ಹೊರಗಡೆ ಹಿಡ್ತಿರ್ತಾರೆ. ಏನಾರು ತೆಗಿತೀವಿ ಅಂತ ಅಲ್ಲೇ ಬಂದು ಹಿಡಿತಿರ್ತಾರೆ. ಅದಕ್ಕೆ ಮಾಸ್ತರ್ ನಂಬರ್ ಕಾಲು ತಲೆ ಮೇಲೆ ಕೈ ಹಿಂಗೆ ಇಟ್ಕೊಂಡು ಕುಂತು ನೋಡ್ರಪ್ಪ. ಎದ್ದೊತ್ತದ್ದು ಕುಂತೀನಿ. ಸೂಪರ್ವೈಸರ್ ಒಳಗೆ ಬಂದ, ಹೇಯ್ ಪ್ರಣೇಶ ಸೀದಾ ಕುಂತಗ. ಯಾಕ್ರಿ? ಹಿಂದಿನವನಿಂದು ನೋಡಿ ಬರೀತಾನ. ಅಯ್ಯೋ ಶಿವನೇ ಅಂದೇನ. ನಾನು ನನ್ನ ನಂಬರ್ ಬಿಟ್ರೆ ಇನ್ನೊಂದು ಬರೋದಿಲ್ಲ, ಅದನ್ನ ಅವ ಬರೆದು ಸಾಯಿಲ್ಲ ನಾನು. ಒಟ್ಟು ಭಯ ಅನ್ಬೇಕ್ರಿ. ಏನು ಪರೀಕ್ಷಾ? ನಾವು ಈಗಿನ ಹುಡುಗರು ಏನು ಅಂಜಿ ಸಾಯ್ತವ್ರಿ. ಯಾಕೆ? ನಾವು ತಂದೆ ತಾಯಿಗಳು ಮಾಡೋ ತಪ್ಪು. ಅಪ್ಪಿ ನೀನು ಪಾಸ್ ಆಗ್ಬೇಕಪ್ಪ, ಪ್ರಶಾಂತ ನೀನು ಈ ಸಲ SLC ಫಸ್ಟ್ ಕ್ಲಾಸ್ ಬರ್ಲಿಕ್ಕೆ ನಾವು ಹೆಂಗಿಲ್ಲಪ್ಪ. ಮಕ್ಕಳಿಗೆ ಹಂಗೆ ಎದುರಿಸ್ಬಿಡ್ರವ. SLC ಫೇಲರ್, ನೀವು ಯಾಕೆ ಸಾಯ್ತೀರಿ? ಅದು ಏನಾಗ್ಬಿಡುತ್ತೆ ಮನಸ್ಸಿನಾಗ, ಅಮ್ಮ ನಾ SLC ಪಾಸ್ ಆಗ್ಬೇಕು, ನಮ್ಮ ಅವು ಉಳಿಯಂಗಿಲ್ಲ ಅಂಥೇಳಿ ಪಾಪ ಹಂಗೆ ಗಾಬರಿ ಆದಗಳೇ ಬರೋದು ಸಹಿತ ಮಾರ್ತು ಬಿಡ್ತಾವ್ರಿ ಹುಡ್ರಿ. ಹೋಗ ಬರೀ ಹೋಗ, ತಿಳಿದು ಬರೀ ಹೋಗ, ಏನಾರ ಬರೀ ದೇವ್ರದಾನ ಹೋಗ. ಹಿಂಗೆ ಭುಜ ತಟ್ಟಬೇಕು. ಹಿಂದಿನ ದಿವಸ ನಕ್ಕೊಂತಿರ್ಬೇಕು. ಇವತ್ತು ರಾತ್ರಿ ಕೆಲವು ಹುಡ್ರಿ 2 ಗಂಟೆ ತನಕ ಓದ್ತಾವ್ರಿ. 2 ಏನು 3 ಏನು, ಮುಂಜಾನೆ 10 ಗಂಟೆಗೆ ಪರೀಕ್ಷೆ ಇರ್ತೈತೆ. ಕಣ್ಣು ಹಿಡಿದಪ್ಪ ಆಗಿ ಕಣ್ಣು ಉರಿದು. ಪರೀಕ್ಷೆ ಹಿಂದಿನ ದಿನ ಎಂದೂ ಓದಬಾರ್ದು ಅಂತ ಹೇಳ್ತೈತೆ ಪರೀಕ್ಷೆ ಕಾನೂನು. ಇವರು ಇಡೀ ವರ್ಷ ಏನು ಓದಿರ್ತಾರೆ. ನಮ್ಮ ಕಾಲಕ್ಕೆ ಗುರುಲಿಂಗನ ಹಂಗೆ ಅಂತಿದ್ರು. ಗುರುಲಿಂಗ ವಿಶ್ವೇಶ್ವರಯ್ಯ ಬೀದಿ ದೀಪದ ಬೆಳಕಿನಾಗ ಓದಿದ್ರು. ಅಬ್ದುಲ್ ಕಲಾಂ ಕಂದೀಲ್ ಬೆಳಕಿನಾಗ ಓದಿದ್ರು. CV ರಾಮನ್ ಮೇಣಬತ್ತಿ ಬೆಳಕಿನಾಗ ಓದಿದ್ದೆ. ಏನು ಅನ್ನಿಸ್ತೈತಿ ನಿನಗೆ? ಏನು ಇವರೆಲ್ಲ ಹಗಲು ಏನು ಮಾಡ್ತಿದ್ರಿ ಅಂದವ. ಕರೆಕ್ಟ್ ಹೌದಲ್ರಿ? ಬರೀ ಕಂದೀಲ್ ಬೆಳಕು, ಬೀದಿ ಬೆಳಕು, ಚಂದ್ರ ಬೆಳಕು, ಹಗಲು ಏನು ಮಾಡ್ತಿದ್ರಿ ಇವರು? ಏನು ಶಾಣೆ ರೀ ಅವ. ಆಗಿನ ಕಾಲಕ್ಕೆ ಇಂಥ ಪ್ರಶ್ನೆ. ಈ ನಾಗರ ಪಂಚಮಿಯಾಗ ಉಂಡಿ ಮಾಡಿರ್ತಾರೆ. ಆ ಉಂಡಿನ ಗುರ್ತು ಸಿಗಲಾರ್ದಂಗೆ ಇಟ್ಬಿಡ್ತಿದ್ಲ ಮವ್ವ, ಅವರು ಗುರ್ಲಿಂಗ್ ನವ್ವ. ಎಷ್ಟು ಹುಡುಕಿದ್ರೆ ಸಿಗ್ತಿದ್ದಿಲ್ಲ. ಆಕೆ ಬಟ್ಟೆ ಒಯ್ಯಕ್ಕೆ ಹೋದಂದ್ರೆ ಸಾಕು, ಉಂಡಿ ಕಳೆಗೆ ಹೋಗ್ಬೇಕು ನಾವು ಅವ್ರ ಮನೆಗೆ. ಸಿಗವಲಿ. ಏನು ಮಾಡ್ಬೇಕು ಹೇಳ್ರಿ? ಹೆಂಗೆ ಅವನು ಕೇಳಂಗಿಲ್ಲ. ಆಕೆ 2 ಒಂದ ಕೊಡ್ತಲ್ಲ ದಿನಕ್ಕೆ, ಇವಾಗ ದಿನಕ್ಕೆ 10 ಬೇಕು. ಏನು ಮಾಡಿದ್ರೆ ಸಿಗಲಿ. ಏನು ಐಡಿಯಾ ಮಾಡಿದೆ ಎಂಥ ಸೈನ್ಸಿಗೂ ಕೂಡ ಹೊಳೆಯಂಗಿಲ್ಲ ಈ ವಿಷಯ ಅವ್ನು ಮಾಡಿದಂಥ ಸಾಧನೆ. ಕಾಮನ್ ಸೆನ್ಸ್ ರೀ ಇದು. ಏನು ಮಾಡಿದ್ರೆ ಹೇಳ್ರಿ ಸೊಳಮಗ? ಒಂದು ಮುಷ್ಟಿ ಇರ್ಬಿ ತಂದನ್ರಿ ಹೊರಗಿನಿಂದ. ಕಡ್ಡಿಪಟ್ಟಣದಾಗ ಇರ್ಬಿ ಹಿಡ್ಕೊಂಬಂದ. ಅಡುಗೆ ಮನ್ಯಾಗ ಅವ್ನು ಬಿಟ್ಬಿಟ್ಟು ನೋಡ್ರಿ. ಬಿಟ್ಟು 1 ತಾಸು ಹೊರಗೆ ಕಟ್ಟಿಕೊಂಡ್ರಮ್ಮ ಪ್ರಾಣೇಶ ಅಂತ ಹೊರಗೆ ಕಟ್ಟಿ 1 ತಾಸಿನಾಗ ಓಸಿ ಇರ್ಬೇಕು ಕರೆಕ್ಟ್ ಉಂಡಿ ಡಬ್ಬಿಗೆ ಹೋಗಿದ್ದು. ಏನು ಐಡಿಯಾ ರೀ! ಇವತ್ತಿಗೆ ಆಶ್ಚರ್ಯ ಆಗತ್ತೆ. ಹೆಂಗೆ ಬಂತಪ್ಪ ಇವನ್ ತಲೆಯಾಗಿ ಐಡಿಯಾ? ಯಾಕಂದ್ರೆ ಉಂಡಿ ಇರಿಬೆಗಳು ಗ್ರಹಣ ಶಕ್ತಿ, ವಾಸನೆ ಶಕ್ತಿ ಭಾಳ ಕರೆಕ್ಟ್. ನೀವು ಎಂಥ ಮುಚ್ಚಿಟ್ರು ಇರಿಬೆಗಿರ್ತವೆ. ಹೌದಾ? ಇವು ಬೆಂಕಿ ಹಚ್ಚ ಯಾರು ಹೇಳ್ತದಾರೆ ಅವಕ್ಕಂತ ನೀವೇ ಬೈತೀರಿ. ಹೌದಾ? ನೋಡ್ರಿ, ಇವೆಲ್ಲ ಕಾಮನ್ ಸೆನ್ಸ್. ಇಂಥವನ್ನ ಜೊತೆಗೆ ಆಡಿದ್ರೆ ಕಲಿತಾರೆ ಮಕ್ಕಳು. ರ್ಯಾಂಕ್ ಬರೋ ಮಕ್ಕಳಿಗೆ ಏನೂ ಗೊತ್ತಿಲ್ಲ. 97, 98, 99 ಅವ್ರು ರ್ಯಾಂಕು ಗೋಲ್ಡ್ ಮೆಡಲ್ ಬರೋ ಹುಡ್ರು ನೋಡ್ರಿ ನೀವು ಉತ್ಸಿದಂಗೆ ಇರ್ತಾವೆ. ಮಮ್ಮಿ ನಾನು ಮೇಲೆ ಕೂತ್ಕ ಸಂತೋಷ ಅಂತ ನಮ್ಮಲ್ಲಿ ಹಂಗೆ ಇದ್ದೀನಿ ರೀ. ಒಬ್ಬೊಬ್ಬೊಬ್ಬ ಏನು ಬರೀತಿದ್ದ, ಏನು ಓದ್ತದ. ನೀವು ಗುರುಲಿಂಗ ಸರ್ ಅಡಿಷ್ನಲ್ ಪೇಪರ್ ತೊಗೊಂತಿಲ್ಲ, ಗುರುಲಿಂಗ ಅಂಗಡಿ ತೆಗಿತಿ ಏನಂತ ಕೇಳ್ತಿದ್ದ. ಅವ್ನು ತೊಗೊಳೋದು ಬರೆಯೋದ್ರಿ. ನೀವು ಏನು ನಂಬರ್ 1 ಆಗಿ ಕುಂತ್ಬಿಡ್ತದ. ಹೆಣ್ಣು ನೋಡ್ರಿ ಉತ್ತರ ಬರೋದ್ರೆ ಯವ್ವ ಮೊದಲಿಂದ ಎತ್ತಿದ ಕೈ ಯವ್ವ. ನೀವು ಆನ್ಸರ್ ಪೇಪರ್ ಕೊಟ್ಟಗಳೇ ಬರೆಯೋಕೆ ಸಾಯ್ತಾವೆ. ದಬ ಆನ್ಸರ್ ಬರೋದ್ವ. ನೀವು ಅಡಿಷ್ನಲ್ ಪೇಪರ್ ಕೊಡಿ ಸರ್, ಅಡಿಷ್ನಲ್ ಪೇಪರ್. ಗಂಡು ಹಂಗಲ್ಲ, ದೈವ ಭಕ್ತರು ನಾವು. ಮೊದಲ ಪುಟ ತೆಗೆದುಗಳೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಹಾನಗಲ್ ಕುಮಾರೇಶ್ವರಾಯ ನಮಃ, ಓಂ ಮಂತ್ರಾಲಯ ಶ್ರೀ ರಾಘವೇಂದ್ರ ಧರ್ಮಸ್ಥಳ. ಏಸು ದೇವ್ರವು 2 ಪೇಜ್ ಬರೀ ದೇವ್ರಿಗೆ ಹೋಗತ್ತೆ ನಮ್ಗೆ. ಅವು ಒಮ್ಮೆಲೆ ಆನ್ಸರ್. ಏನು ಲೆಕ್ಕ ಗಂಡು ಹುಡೋದಂದ್ರೆ ಪೇಜ್ 2 ಕೊಡಲಿ ಅವಳು. ಪೇಜ್ 2 30 ಪುಟ ಬರೀ ಸಾಕು. 60 ಮಾರ್ಕ್ಸ್ ಫಸ್ಟ್ ಕ್ಲಾಸ್. ಏನು ಬರಿಬೇಕನ್ನೋದಿಲ್ಲ ರೀ. ಪೇಜ್ ತುಂಬಿಸೋದು ಒಟ್ಟು ಹಿಂಗೆ ಶುರು ಮಾಡೋದು. ಡಾಕ್ಟರ್ ಬರ್ದಂಗೆ ಬರ್ದು ಬಿಡೋದು ಹಿಂಗೆ ಡಿಂಗ್ 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 ಡಿಂಗ್. ಯಾರು ಮಾರ್ಕ್ಸ್ ಕೊಡ್ತಾರೆ ರೀ? ಇವು ಓಸು ಬರೋದು. ಅದಕ್ಕೆ ನೀವು ವ್ಯಾಲ್ಯೂಯೇಷನ್ಗೆ ಹೋಗಿರ್ತಿರಲ್ಲಪ್ಪ, ವ್ಯಾಲ್ಯೂಯೇಟರ್ ಇರ್ತಿರ್ಲಿಲ್ಲ, ವ್ಯಾಲ್ಯೂಯೇಷನ್ ಮಾಡೋರು. ಹೆಣ್ಣು ಹುಡುಗರಿಗೆ ಎಷ್ಟೇ ಮಾರ್ಕ್ಸ್ ಕೊಡ್ರಿ ಅವು ನಿಮ್ಮನ್ನು ಹೊಗಳಂಗಿಲ್ಲ. 96 ಕೊಡ್ತೀರ ಅವಕ್ಕೆ. ಅಯ್ಯೋ 96 ಕೊಟ್ಟಾನ, ಹೆಂಡತಿ ಜೊತೆ ಜಗಳಾಡಿ ಬಂದಿದ್ದು ಏನ, ಇನ್ನೂ 2 ಕೊಡೋಕೆ ಏನಕ್ಕಿದ್ರಿ, ರ್ಯಾಂಕ್ ತಪ್ಪಿತ್ತು ನನಗೆ ಅಂತಾನ ಬೈತಾವ ನಿಮ್ಮ. ನಾವು ಕಂಡುಡ್ರಿ 35 ಕೊಡ್ರಿ ಸಾಕು. ಯಪ್ಪ ಆ ಮಾರ್ಕ್ಸ್ ಕಾರ್ಡ್ ಹೋಯ್ದು.
ಆ ಮಾರ್ಕ್ಸ್ ಕಾರ್ಡ್ ಒಯ್ದು ಕುಮಾರಸ್ವಾಮಿ ಗದಿಗೆ ಧರ್ಮಸ್ಥಳ ಮಂಜುನಾಥ್ಗ ಯಪ್ಪ ನಾ ಬರ್ದದ್ದು 18 ಮಾರ್ಕ್ಸ್ಗೆ 35 ಕೊಟ್ಟ ಪುಣ್ಯಾತ್ಮ ಅಂತೂ ಹರಸ್ತಾವ ನಿಮ್ಮನ್ನು. ನೀವು ಬರೀ ಬರೆದವ್ರಿಗೆ ಕೊಡ್ಬೇಕನ್ನ ತಲೆ ಕುಂತೈತೆ ಕೊಡ್ರಿ ಬೇಡ ಅನ್ನಂಗಿಲ್ಲ ನಾವು. ಅದಕ್ಕೆ ಸ್ನೇಹಿತರೆ, ಇಂಥ ಹಾಸ್ಯ ಪ್ರಜ್ಞೆ ಇತ್ತು ಅಂದ್ರೆ ಜೀವನದಲ್ಲಿ ಎಲ್ಲವನ್ನು ಸಲೀಸಾಗಿ ಸ್ವೀಕರಿಸ್ತೀರಿ. ಮಕ್ಕಳಿಗೆ ಭಯ ಹುಟ್ಟಿಸ್ಬೇಡ್ರವ, ಭಯ ಹುಟ್ಟಿಸ್ಬೇಡ್ರಿ. ಏನ ಮಾಡಲಿ ಮಕ್ಕಳು ಹುರಿದುಂಬಿಸ್ರಿ, ಹೋಗು ಬಿಸಿಲೈತೆ ಹೋಯ್ ಬಾ ಏನಾಗಲ್ಲ ವಯಸ್ಸಿನಿಂದ, ನೆಲ ಗುದ್ದಿ ನೀರು ತೆಗೆ ವಯಸ್ಸಿನ ಹಿಂಗೆ ಅಂತಿದ್ರು ನಮಗವ. ಈಗ ನೆಲ ಗುದ್ದಿದ್ರೆ ಕಣ್ಣಾಗ ನೀರು ಬರ್ತಾವೆ. ಒಬ್ಬರಿಗಾರ ಶಕ್ತಿ ಐತೆ, ಆಹಾರ ತಿಂತಾವ, ಫುಡ್ ಇಲ್ಲ, ಏನೂ ತಿನ್ನಂಗಿಲ್ಲ. ಎಲ್ಲ ತಾಯಿ ಅಂದ್ರದ್ದು ಏನು ಕಂಪ್ಲೇಂಟು, ನಮ್ಮ ಮಗ ಏನೂ ತಿನ್ನಂಗಿಲ್ಲ ರೀ, ಹಸಿವಿನ ಕಟ್ಟಿಗೈತೆ ಹುಡುಗ, ಅಪಿಟೇಟೇ ಇಲ್ಲ, ಏನೂ ತಿನ್ನಂಗಿಲ್ಲ. ನಮ್ಮ ಕಾಲ ತಾಯಿ ಅಂದ್ರೆ ಏನು ಮಾಡಿದ್ರು ತಿಂತಾವ್ರಿ, ಮುಚ್ಚಿಟ್ರು ಬಿಡಂಗಿಲ್ಲ ರೀ. ಯಾಕೆ ಆಡ್ತಿದ್ವಿ, ಮಾತಾಡ್ತಿದ್ವಿ, ಹೋರಾಡ್ತಿದ್ವಿ, ಜಗಳ ಆಡ್ತಿದ್ವಿ, ಹಸಿಬೇಕಿತ್ತು. ಈಗ ಹಸಿವಿನೇ ಇಲ್ಲ, ಬರೀ ಕುಂತ್ರೆ ಟಿಂಗ್ 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 97 90 ಓ ಕೆಮಿಸ್ಟ್ರಿ ಫಿಸಿಕ್ಸ್ ಬರೀ ಓದೋದು. ಹೊರಗೆ ಬಗರಿ ಆಡ್ಸಕ್ಕೆ ಬರಲಾರ್ದು ಹುಡ್ರದವ್ರಿ, ಕಬಡ್ಡಿ ಆಡ್ಲಕ್ಕೆ ಬರಲಾರ್ದು ಹುಡ್ರದವ, ಖೋ ಖೋ ಆಡೋದಕ್ಕೆ ಬರಲಾರ್ದು ಹುಡುಗಿಯರದಾರ. ಎಲ್ಲ ಆಟಗಳನ್ನ ಆಡ್ಬೇಕು. ಇದು ಅಂಗಳಕ್ಕೆ ಬರೋಂಗಿಲ್ಲ ರೀ ಭಾಳ ಹುಡ್ರು, ಅಯ್ಯೋ ಗಲೀಜು ಆಗುತ್ತೆ. ಇನ್ನು ಇವು ನಿಮ್ಮ ಹಾವೇರಿ ಗಿವೇರಿ ಇಲ್ಲಿ ಯಾವುದೊಂದು ಹಾನಗಲ್ಲಾಗ ಒಂದು ಫೇಮಸ್ ಐತೆ ರೀ, ಹೋರಿ ಬೆದರಿಸುವ. ನೋಡ್ರಿ ಎಂಥ ಆಟ. ಪೇಪರ್ ನಾನು ನೋಡ್ತೀನಿ ನಾನು. ಅಯ್ಯೋ ಬೆಂಗಳೂರಾಗ ನಾಯಿ ಕುಚ್ಚಾಡ್ತಾರೆ ಮನೆಗೆ ಹೋಗ್ಬಿಡ್ತಾವೆ. ನಾಯಿ ಅಯ್ಯೋ ನಾಯಿ ಬೊಗಳ್ತಾ ಇದೆ, ನಾಯಿ ಬೊಗಳ್ತಾ ಇದೆ, ಒಳಗೆ ಹೊಡಿಬಿಡ್ತು, ಹಂಚ್ಕೊಂಡು ಒಳಗೆ ಹೊಡೆಬಿಡ್ತೀವಿ. ಇಲ್ಲಿ ಹೋರಿ ಅಂತ ಆನೇನು ಬಿಡು ನೀನು ಊರಾಗ ಏನು ಬಾಲಾಜಿ ಆಗ್ತಾವೆ ಇವು ನಮ್ಮ. ಧೈರ್ಯ ಭಾಳ ನಮ್ಮ ಜನರಿಗೆ ಸ್ನೇಹಿತರೆ. ಆ ಧೈರ್ಯ, ಕಾಮನ್ ಸೆನ್ಸು, ಅವರಿಂದ ನಾವು ನಾಲೆಡ್ಜ್ ಕಲಿಬೇಕು ರೀ. ನಮ್ಮಿಂದ ಅವರು ಕಾನ್ಫಿಡೆನ್ಸು, ಧೈರ್ಯ ಕಲಿಬೇಕು. ಅಲ್ಲಿ ಮಕ್ಕಳು ಹೊರಗೆ ಬಿಡಂಗಿಲ್ಲ ರೀ. ಅಯ್ಯೋ ಒಬ್ಬ ಇಡಕ್ಕಂತ ಹುಡುಗ ಬಂದು ಬೆಂಗಳೂರು ತಾಯಿಗೆ ನಮಸ್ಕಾರ ಮಾಡಿದೆ, ಮಮ್ಮಿ ನಮ್ಮ ಶಾಲೆಯಲ್ಲಿ ರನ್ನಿಂಗ್ ರೇಸ್ ಇದೆ, ಆಶೀರ್ವಾದ ಮಾಡ ಮಮ್ಮಿ. ಮೆಲ್ಲಗೆ ಓಡಪ್ಪ, ಮೆಲ್ಲಗೆ ಓಡಿದ್ರೆ ಗೆಲ್ತಾನೆ ಅವ್ರು ರನ್ನಿಂಗ್ ರೇಸ್ನ. ಇವು ನಾವು ಯಾವಾಗ ಈಜು ಕಲ್ತೀವೋ, ಒಬ್ಬರು ಕೋಚರ್ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಸೆಕ್ ಬಾವ್ಯಾಗ ಬಿದ್ವಿ, ಸೆಕ್ ಹಳ್ಳದಾಗ ಬಿದ್ವಿ, ಈಜು ಕಲ್ತೀವಿ. ಅಲ್ಲಿ ಬೆಂಗಳೂರಾಗ ಫಾರ್ಮ್ ತುಂಬೋಕ್ರಿ 3000 ರೂಪೀಸ್ ಮೇಡಮ್, 1 ಮಂತಲ್ಲಿ ಸ್ವಿಮ್ಮಿಂಗ್ ಕಲಿಸ್ತೀವಿ. ಹೌದಾ, ಫಾರ್ಮ್ ಎಲ್ಲ ತುಂಬಿದ್ದೆ. ಎಲ್ಲಿದೆ ಸ್ವಿಮ್ಮಿಂಗ್ ಪೂಲ್? ಇಡರಿ, ನಮ್ಮ ದನ ನೀರು ಕುಡಿತಾವಲ್ರಿ, ಹಂಗಿರ್ತಾವಲ್ಲ ಇಟ್ಟ ಸ್ವಿಮ್ಮಿಂಗ್ ಪೂಲ್. ಈ ಕಡೆಯಿಂದ ಆ ಕಡೆ ಹೋಗೋದು ಹಿಂಗೆ ಟಿ 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 ಅಂತ ಬರೋದು, ನಡ್ಕೊಂತ ಹೋಗಿ ಮಾಡ್ಕೊಂತ ಬಂದ್ಬಿಡ್ತಾರೆ ನಮ್ಮ ಕಡೆ ಹುಡ್ರವು. ಹಾಕಿ ಮುಟ್ಟು ನೋಡಿ, ಅಯ್ಯೋ ಕೋಲ್ಡ್ ಇದೆ ವಾಟ್ರು. ಅವಾಗ ಗಾಬರಿ ಆದ ಅಯ್ಯೋ ಕೋಲ್ಡೇ ಇರುತ್ತೆ ರೀ ವಾಟರ್ ಸ್ವಿಮ್ಮಿಂಗ್ ಪೂಲಲ್ಲಿ. ಅಯ್ಯೋ ಹಾಟ್ ವಾಟರ್ ಇರಲ್ವಾ? ಡೈರೆಕ್ಟ್ ನೀರಿಗೆ ಬಿಡ್ತೀರಾ ನಮ್ಮ ಮಗುನ? ಹೌದ್ರಿ, ಮತ್ತು ಡೈರೆಕ್ಟ್ ನೀರಿಗೆ ಬಿಡ್ತೀವಿ. ಸ್ವಲ್ಪ ಮನೆಯಲ್ಲಿ 1 ವೀಕ್ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ನೀರಿಗೆ ಬಿಟ್ಟರೆ, ಮನ್ಯಾಗ ಹೆಂಗೆ ಪ್ರಾಕ್ಟೀಸ್ ಮಾಡೋ ಅದೇ ಬೆಡ್ ಮೇಲೆ ಹಾಸಿಗೆ ಮೇಲೆ ಮಾಡಿಸಿ ಯಾವಾಗ ಬಿಡ್ತೀವವ ಆಮ್ಯಾಗ ಮ್ಯಾಗ ಬರಂಗಿಲ್ಲ ನೋಡವ ಅಂದ. ನಮ್ಮಲ್ಲಿ ಏನು ಧೈರ್ಯ ಯಪ್ಪ, ಭಾರಿ ಧೈರ್ಯ ನಮ್ಮ ಹುಡ್ರಿಗೆ. ಉತ್ತರನ ಹಂಗೆ ಕೊಡ್ತಾರೆ ಇಂಗ್ಲೀಷ್ ಮೀಡಿಯಮ್ ಹುಡ್ರು. ಹೇಳು ಬೆಳಗಾಯ್ತು, ಗುಡ್ ಮಾರ್ನಿಂಗ್ ಹೇಳು, ಗುಡ್ ಮಾರ್ನಿಂಗ್ ಮಮ್ಮಿ, ಟಿಂಗ್ 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 ಅಂತ. ಇದು ಒಯ್ಕಂತಿದ್ಲು ನಮ್ಮ ಗುರುಲಿಂಗ ತಾಯಿ. ಗುರುಲಿಂಗ ಹೇಳಲೆ, ಸೂರ್ಯ ಮ್ಯಾಗ ಹುಟ್ಟಿ ಬಂದ ತಿರುಗಿ ಇಲ್ಲೋಡ ಅಲ್ಲಿ ಬಂದನ ಸೂರ್ಯ, ಹೇಳು. ಯವ್ವ ಆತ ನನಗಿಂತ ಮೊದಲು ಮಲಗಿರ್ತಾನೆ ಅವ್ವ ಅಂದವ. ಅದಕ್ಕೆ ಅದು ಜಲ್ದಿ ಹೇಳ್ತಾನೆ. ನಾನು ಆತ ಮಕ್ಕಂಡು ಎಷ್ಟೊತ್ತಿನ ಮ್ಯಾಗ ಮಕ್ಕಂತೀನಿ, ಮತ್ತು ನಾನು ಲೇಟಾಗಿ ಹೇಳೋದು ಕರೆಕ್ಟ್ ಐತಿ. ಇದು ಹುತ್ಸದ ಉತ್ತರ, ದಡ್ಡ ಉತ್ತರ ಅನ್ಸಿದ್ರು. ಎಷ್ಟು ಬುದ್ಧಿ ಐತ್ರಿ ಅದ್ರಾಗ, ಎಷ್ಟು ಚುರುಕತನ ಐತೆ. ಅದಕ್ಕೆ ಮಕ್ಕಳನ್ನ ಮಾತಾಡಿಸಿರವ್ವ, ಸಾಹಿತ್ಯ ಓದಿಸ್ರಿ, ಕಾವ್ಯ ಓದಿಸ್ರಿ, ಅಡ್ವರ್ಟೈಸ್ಮೆಂಟ್ ನೋಡಿ, ರಫ್ ಅಂಡ್ ಟಫ್ ಬೆಳೆಸ್ರಿ ಮಕ್ಕಳನ್ನ. ಗಟ್ಟಾಕವ, ಈ ಕಡೆ ಭಾಗ ಕಾಲು ಬಿಡ್ರಿ, ಗಟ್ಟಾಗ್ತಾವ. ಈಗೇನು ರೀ ಇದೀಯಪ್ಪ, ಕೈ ತೊಳಿ, ಸ್ವಚ್ಛ ಕೈ ತೊಳೆ. ನಮ್ಮವ್ವ ಕೈ ತೊಳ್ಕೊಂಡು ನೋಡೋಣ ಪ್ರಾಣೇಶ, ಉಂಡಿನ ತೊಳೆಯವಾಗ ಎರಡು ಅವಾಗ ಒಮ್ಮೆಲೆ ರೀ ಏನೇನೇನೇನು ಹಾಕಿದ್ದಿಲ್ಲ. ಪುತಕ್ಕಂತ ಹಣ್ಣು ಬೀಳ್ತಿತ್ತು, ಹತ್ತಿ ಹಣ್ಣು ರೀ. ಕೆಳಗೆ ನಿಂತ ನೀರು, ಮ್ಯಾಗ ಹತ್ತಿ ಹಣ್ಣಿನ ಗಿಡ ದಬಗ್ನ ಬೀಳೋದು. ತೊಗೊಂಡು ಹಿಂಗೆ ವರ್ಷದ ಮನೆ ಹೊಡೆದ್ವಿ, ಹುಳ ಹತ್ತಿ ಹಣ್ಣಿನ ತುಂಬ. ಹತ್ತಿ ಹಣ್ಣು ತುಂಬ ಹುಳದವ, ನೋಡಬೇಡ ಬಾಯಿಗೆ ಹಾಕಿ, ನೋಡಿದ್ರೆ ಕಣ್ಣು ಬೇನೆ ಬರ್ತೈತಂತ, ನೋಡಬಾರ್ದಂತ ಹೇಳು. ನಡಿ ನಮ್ಮ ಅವ್ವ ಹೇಳಿ, ಇನ್ನೇನು ವೇದವಾಕ್ಯ ದೇವ್ರಿದಂಗೆ ಅವ್ವ ಅಂತ ತಿಂದುಬಿಡ್ತಿದ್ವಿ. ಹವೀಸು ಬ್ಯಾಕ್ಟ್ರಿ ಹೆಂಗೆ ಒಳಗೆ ಹೋದ್ವೋ ಗೊತ್ತಿಲ್ಲ, ಯಾವಾಗ ಹೊರಗೆ ಬಂದ್ವೋ ಗೊತ್ತಿಲ್ಲ. ಕಟ್ಟು ಮುಟ್ಟದಿ ನೋಡಿ ಇವತ್ತು ನೀರು. ಈಗಿನ ಹುಡುಗ್ರೇನು ರೀ ಅಮ್ಮ, ಕೈ ತೊಳಿಬೇಕು ಕೈ ತೊಳಿಬೇಕು, 10 ಟೈಮ್ಸ್ ಕೈ ತೊಳಿಬೇಕು. ಬಂಟಿ ನೀನು ಸ್ಲೋನಾ ಲೈಫ್ ಬಾಯ್ ಪ್ಲಸ್. ಅದರಾಗಿ ಎಷ್ಟು ಬ್ಯಾಕ್ಟೀರಿಯಾ ಇರ್ತಾವೋ, ಕೆಮಿಕಲ್ಸ್ ಇರ್ತಾವೋ. ಭಾಳ ಮಕ್ಳು ಹೆಂಗೆ ಬೆಳಿತಾರೆ ಅಷ್ಟು ಆನಂದ. ಮಕ್ಳು ಆಡಬೇಕು, ಅಡ್ವರ್ಟೈಸ್ಮೆಂಟ್ ನೋಡ್ಬೇಕು. ಇನ್ನು ನಮ್ಮ ಕಾಲಕ್ಕೆ ರೀ, ನೀ ಯಾರ ಮಗಳೇ? ಗುರುಬಸಪ್ಪ ಅವ್ರ ಮಗ ರೀ, ಚನ್ನಬಸಪ್ಪ ಅವ್ರ ಮಗ ರೀ, ಗುರುಲಿಂಗಪ್ಪ ಅವ್ರ ಮಗ ರೀ. ಈಗಿನ ಹುಡುಗ್ರಂಗೆ ಹೇಳಂಗಿಲ್ಲ ರೀ. ಹೂ ಆರ್ ಯು? ಐ ಆಮ್ ಎ ಕಾಂಪ್ಲಾನ್ ಬಾಯ್, ಐ ಆಮ್ ಎ ಕಾಂಪ್ಲಾನ್. ಅವರ ಬಾಗಿಲಿಂದ ಹೊಯ್ಕೊಂತಿರ್ತಾರೆ. ನನ್ನ ಮಕ್ಕಳಿವು ಯಾವೊಂದು ಕಾಂಪ್ಲಾನ್ ಅಂತ ಹೆಸರು ಹೇಳ್ತಾರ. ಎಲ್ಲ ಇಂಗ್ಲೀಷ್ ಮೀಡಿಯಮ್.
ಕ್ರೀಮು ಪೇಸ್ಟು. ನೀವು ಹೆಂಗೆ ಅಡ್ವರ್ಟೈಸ್ಮೆಂಟ್ ನೋಡಿ ಇಷ್ಟು ಬದಲಾಗಕತ್ತೀರಿ. ಆ ಬ್ಯೂಟಿ ಪಾರ್ಲರ್ಗೆ ಹೋಗೋದು, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ಳೋದು. ಈಗಂತೂ ಸ್ವಚ್ಛತಾ ಆಂದೋಲನ. ನೋಡಬಾರ್ದಪ್ಪ, ಮಧ್ಯಾಹ್ನ ತಟ್ಟ್ಯಾಗ ಬಿಳೇ ಅನ್ನ, ಆಕಳ ತುಪ್ಪ, ಉಳ್ಳಾಗಡ್ಡಿ ಹುಳಿ ನೀಡಿಕೊಂಡು ಇನ್ನೇನು ಉಣ್ಬೇಕು, ಟಿ ವಿ ಹಚ್ತಾರೆ. ಉಣ್ಣ ಮುಂದಂತೂ ಟಿ ವಿ ಬೇಕಲ್ಲ. ಟಿ ವಿ ಹಚ್ಚಿದ್ಗಳೇ ಬರ್ತೈತಿ. ಏನು, ಓ ಅಬ್ಬಾಸ್ ಬನ್ನಿ, ನಿಮ್ಮ ಟೈಲೆಟ್ನ ಹಳದಿ ಕಲೆ ಹಾಗೆ ಇದೆ. ಅವನು ಬೇರೆ ಟೈಮ್ ಸಿಕ್ಕಿದ್ದಿಲ್ಲ ನನಗೆ ಅಂತ ತೋರ್ಸಾಕ. ಮತ್ತು ರಾವು ಗಂಡು ಹಿಡಿದು ಹಳದಿ ಕಲೆ ತೋರಿಸ್ತಾನೆ. ಬಿಳೆ ಅನ್ನ ಹಳದಿ ಕಾಣ್ಬೇಕ್ರಿ ನಮ್ಗೆ. ಹಾಂ, ಇನ್ನೊಂದು ಆಕಿ ವಿದ್ಯಾಬಾಲನ್ ಬರ್ತಾಳೆ. ಓ ನಿಮ್ಮ ಮಗಳು ಬೈಲಲ್ಲಿ ಶೌಚಕ್ಕೆ ಹೋಗುತ್ತಾಳೆ. ಅವು ಮತ್ತೇನು ಪಡ್ಸಲೆ ಕುಂದಿರ್ಸ್ಬೇಕಾನೆವ್ವಾ. ಅವಳು ಬೈಲಲ್ಲಿ ಮಾಡಿದ ಶೌಚದ ಮೇಲೆ ನೊಣಗಳು ಕಾಲೂರಿ ಕುಳಿತುಕೊಳ್ಳುತ್ತವೆ. ಅದೇ ನೊಣಗಳು ಮತ್ತೆ ಹಾರಿ ಬಂದು ನೀವು ಊಟ ಮಾಡುವ ಅನ್ನದ ಮೇಲೆ ಅಮ್ಮ ವರ್ಣನ ಕೇಳಿದ್ರಿ ಅಪ್ಪ, ನಾವೇನು ತಿನ್ನಕತ್ತೀವಿ ಅನ್ನೋದು ಕನ್ಫ್ಯೂಸ್ ಆಗ್ಬೇಕು ನಮ್ಗೆ. ಎಷ್ಟು ಸೂಕ್ಷ್ಮ ಆಗೀವಿ, ಎಷ್ಟು ನಿರ್ಭಾವಕರಾಗೀವಿ. ಯಾರ ಸತ್ರು ಚಿಂತಿಲ್ಲ, ಯಾರ ಬದುಕಿ ನಮ್ಮದು ಲೋಕ ನಾವು. ದಯವಿಟ್ಟು ಮಕ್ಕಳ ತಾಯಿಯಂದ್ರೆ ಹೇಳ್ತೀನಿ, SLC ಪರೀಕ್ಷೆ ಚೆನ್ನಾಗಿ ಬರೀರಿ, ನಿಮ್ಮ ಮಕ್ಕಳು ಪಾಸ್ ಆಗಲಿ. ಆದ್ರೆ ಪಾಸ್ ಆದರು ಅಂತೇಳಿ ಮೊಬೈಲ್ ಕೊಡಿಸ್ಬೇಡ್ರವ. ಮಕ್ಕಳು ಹಾಳು ಮಾಡ್ತಿರೋದೇ ಮೊಬೈಲ್ಗಳು, ವಾಟ್ಸಪ್ ಸ್ಕ್ರೀನ್, ಟಚ್ ಸ್ಕ್ರೀನ್ ಮೊಬೈಲ್. ಓಯ್ಯಪ್ಪ, ಟಿಂಗ್ 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 ಟಿಂಗ್. ಫಸ್ಟ್ ಮೊಬೈಲ್ ಕೊಡಿಸ್ಗಳೇ ಮೆಸೇಜ್ ಕಳಿಸಿದ ತನ್ನ ಗರ್ಲ್ ಫ್ರೆಂಡ್ಗೆ, ಗರ್ಲ್ ಬಾಯ್ ಫ್ರೆಂಡ್ಗೆ. ಐ ಆಮ್ ಮಿಸ್ಸಿಂಗ್ ಯು, ಐ ಆಮ್ ನಿಯರ್ ಧಾರವಾಡ ಮಠ, ಕಮ್ ಸೂನ್, ಇಫ್ ಯು ಡೋಂಟ್ ಕಮ್ ಐ ವಿಲ್ ಡುಮ್ಮೆಟ್ ಕೆರೆ. ಇಟ್ಟಿಟ್ಟು ಇರ್ತಾವ. ಏನು ಲವ್, ಏನು ಮೆಸೇಜು. ಮಕ್ಕಳಿಗೆ ಇಂಟರ್ನೆಟ್ ಕೊಡಿಸ್ರಿ, ಮೊಬೈಲ್ ಕೊಡಿಸ್ರಿ. ಆದ್ರೆ ಅವ್ರು ಅದ್ರಾಗ ಏನು ನೋಡ್ತಾರೆ ಅನ್ನೋದು ಕಣ್ಣಿಡ್ರವ. ಮಕ್ಕಳು ಭಾಳ ಹಾಳಾಗಕತ್ತವ. ಎಲ್ಲೋ ಕುಂತವನ ಏನೋ ವೆಬ್ಸೈಟ್ ಓಪನ್ ಮಾಡ್ತಾವೆ. ಎಷ್ಟು ಹುಷಾರಾಗ್ಯಾವ, ಕೆಡೋದಕ್ಕೆ ಹುಷಾರಾಗ್ಯಾವನ ಅನ್ನಿಸ್ತದೆ ನನಗವು. ಎಂತೆಂಥ ವೆಬ್ಸೈಟ್ ಓಪನ್ ಮಾಡಿ ನೋಡ್ತಾವ. ನೋಡಬಾರ್ದು. ಅವಾಗಿ ನೋಡ್ರಿ ಎಷ್ಟು ವ್ಯತ್ಯಾಸ ಆಗೈತೆ. ನಮಗೆ 10ನೇ ಕ್ಲಾಸಿನ ಮಟ್ಟ ವಾಚ್ ಕೊಡಿಸ್ತಿದ್ದಿಲ್ಲ ರೀ. 10ನೇ ಕ್ಲಾಸ್ ಪಾಸ್ ಆಗ ವಾಚ್ ಕೊಡಿಸ್ತಿದ್ದ. ಈಗ 3ನೇ ಕ್ಲಾಸಿಗೆ ಕಂಪ್ಯೂಟರ್ ಹುಡುಗ, 5ನೇ ಕ್ಲಾಸಿಗೆ ಕಾರ್ ಕೊಡಿಸ್ಬಿಡ್ತಾನೆ ಅವರಪ್ಪ. ಅದಕ್ಕೆ ಮಕ್ಕಳನ್ನ ನಿಧಾನವಾಗಿ ಸೌಮ್ಯತೆಯಿಂದ ಸಾಹಿತ್ಯ, ಸಮಾಜ, ಕಾವ್ಯ ಹೇಳಿ ಬೆಳೆಸಿರುವ, ಆಟ ಆಡಿಸ್ರಿ ಮಕ್ಕಳ ಕೈಲಿ. ದಯವಿಟ್ಟು ಬರೀ ಓದು. ಈಗ ನೋಡ್ರಿ SLC ಮುಗಿದ್ಗಳೇ PUC ನೆಕ್ಸ್ಟ್ ಗೊತ್ತಾ, PUC ಸ್ಟಾರ್ಟ್ ಮಾಡು. PUC ಓದಕತ್ತು ಆಟನೇ ಇಲ್ಲರಿ. ಬಗರಿ ಆಡ್ಸಕ್ಕೆ ಬರಂಗಿಲ್ಲ. ಈ ಕಡೆ ಆಡಿಸ್ತೀವಿ, ಬೆಂಗಳೂರು ಬಗರಿ ಆಡ್ಸಕ್ಕೆ ಬರಂಗಿಲ್ಲ ರೀ. ಒಂದು ಹುಡುಗ ಕೇಳಿದೆ, ನೀನು ಬಗರಿ ಆಡ್ಸಕ್ಕೆ ಬರ್ತೇನೋ, ಬುಗ್ರಿನಾ ಹಾಗಂದ್ರೆ ಅಂದ. ನೋರು ಉತ್ಸಾಹ. ಅವ್ರ ಅವನು ಕೇಳಿದೆ, ನಿಮಗೆ ಬುಗ್ರಿ ಆಡ್ಸಕ್ಕೆ ಬರಲ್ಲ ಮೇಡಮ್, ಬುಗ್ರಿ ಅಂತಾರೆ ಅವ್ರು, ಬಗರಿ ಅನ್ನಂಗಿಲ್ಲ. ಬುಗ್ರಿನಾ ಹಾಗಂದ್ರೆ ಅಂದ್ಲ ಅವ್ರವ್ವ. ಅಯ್ಯೋ ನಮ್ಮವ್ವ, ಈ ಬಾಳು ಬಣ್ಣದ ಬುಗುರಿ ಆ ಶಿವನೇ ಚೌಟಿ ಅದ್ರ ಆಡಿಸ್ತಾರಲ್ಲ. ಓ ವಿಷ್ಣುವರ್ಧನ್ ಅವ್ರ ಹಾಡು ಚೆನ್ನಾಗಿದೆ ಸರ್. ಹಾಡಲ್ಲ ಅಯ್ಯವ್ವ, ಅದ್ರಾಗ ಬಗರಿ ಆಡಿಸ್ತಾರ. ಓ ಅದಾ ಬುಗುರಿ ಕಟ್ಟಿಗಿದಿರ್ತೈತೆ, ಮಳೆ ಹೊಡೆದಿರ್ತಾರೆ, ಚಟಿಂಗ್. ಗೊತ್ತಿಲ್ಲ ಸರ್ ನಮಗೆ. ರವಿಚಂದ್ರನ್ ಸಿನಿಮಾ ನೋಡಿ ಏನವ ನೋಡಿನಿ. ಹಾಂ, ಅದರಲ್ಲಿ ಹೀರೋಯಿನ್ ಬೆನ್ನ ಮೇಲೆ ಹೊಟ್ಟೆ ಮೇಲೆಲ್ಲ ಆಡಿಸ್ತಾರಲ್ಲ. ಓ ಅದಾ ಸಾರ್ ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿ. ಅವಾಗ ಅರ್ಥ ಆತ್ರಿ ಆಕಿಗೆ. ಅದು ನಮ್ಮ ಮಗುಗೆ ಬರಲ್ಲ ಸರ್ ಆಡ್ಸೋಕ್ಕೆ, ಕಲಿಸ್ಬೇಕು ಅಂತ ಮಾಡಿದ್ವಿ ಸರ್. ಬುಗುರಿನ ಅದು? ಹೌದು ಸರ್, ಕಲಿಸ್ತೀವಿ ಸರ್. ಸರ್ ಅದಕ್ಕೆ ಕೋಚ್ ಯಾರು ಅಂತ ಕೇಳಿದ್ವಿ. ಯಾವ್ದಾದ್ರು ದಮ್ಮಿನ ಮುದುಕನ ಕೇಳಿ ಅವಾಗ ಕಲಿಸ್ತಾನ. ಇನ್ನು ನಮಗೆಲ್ಲ ಬಗರಿ ಆಡಿಸೋದು ಕಲಿಸ್ತಾರ ರೀ. ಕಟ್ಟಿ ಮ್ಯಾಗ ಕುಂತ ನಮ್ಮ ಅಜ್ಜಂದ್ರು ಮುತ್ತೆಂದ್ರು, ಹಾಂ, ಅವ್ರ ಮುಂದೆ ಬಗರಿ ಆಡಿಸ್ತಿದ್ವಿ. ಅವ್ರು ಕುಂತಿರ್ತಾರೆ 60-70 ವರ್ಷ ಅಜ್ಜರು, ಕೆಂಬಿಕು ಅಂತ ಬಿಡಿ ಸೇದ್ಕೆ ಅಂತ ಕುಂದಿರ್ತಿದ್ರು. ಬಗರಿಗೆ ಇವು ಅಂತ ಆಡಲಿಲ್ಲ ಅಂದ್ರೆ, ತರ್ರಲ್ಲೇ ಚಾಟಿ ಲೂಸ್ ಆಗೈತೆ ಅಂತೇಳಿ ತೊಡಿ ಮ್ಯಾಗ ಚಾಟಿ ಹೊಸ್ತು ಕೊಡ್ತಿದ್ರು. ನೆನಪೈತೆ? ಅನೇಕ ಜನ ಹಳ ಬರೋದಿರಿ. ತೊಡಿ ಮ್ಯಾಗ ಚಾಟಿ ಹೊಲ್ದು ಕೊಟ್ರೆ ಅದರಲ್ಲೇ ಬಗರಿ ಆಡಿಸಿದ್ರೆ ಎಷ್ಟು ಗಿರ್ರ ಅಂತಿತ್ತು. ಆಡ್ರಲೆ ಕಬಡ್ಡಿ ಆಡ್ರಲೆ, ಕಬಡ್ಡಿ ಆಡ್ರಲೆ, ಕಬಡ್ಡಿ ಆಡ್ರಲೆ ಅಂತ ಪ್ರೋತ್ಸಾಹ ಕೊಡ್ತಿದ್ರು. ಕಬಡ್ಡಿನೇ ಇಲ್ಲರಿ ಈಗ. ಕಬಡ್ಡಿ ಆಡೋ ಹುಡುಗರೇ ಇಲ್ಲ. ಇವು ದಮ್ಮತ್ತೈತಪ್ಪ ಅಂತವ. ಆಗೋಂಗಿಲ್ಲ. ಇದು ಧೂಳಲ್ವಾ, ಡಸ್ಟ್ ಅಲ್ವಾ, ನಮ್ಮ ಮಗುಗೆ ಡಸ್ಟ್ ಅಲರ್ಜಿ, ಬರೇ ಅಲರ್ಜಿಗಳೇ ಈಗ. ಅತ್ಯುತ್ತಮ ದೇಶೀಯ ಆಟ ಕಬಡ್ಡಿ ತಾಯಿ ಅಂದರೆ ಸ್ನೇಹಿತರೆ. ಯಾವ ಮಕ್ಕಳು ಬಾಲ್ಯದಲ್ಲಿ ಯೌವನದಲ್ಲಿ ಕಬಡ್ಡಿ ಆಡ್ತಾರೋ ಆ ಮಕ್ಕಳಿಗೆ ಮುಪ್ಪಿನೊಳಗೆ ಅಸ್ತಮಾ ಕಾಯಿಲೆ ಬರೋಂಗಿಲ್ಲ, ಕಫ ಕಟ್ಟಂಗಿಲ್ಲ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರೋಂಗಿಲ್ಲ ಅಂತ ಪ್ರೂವ್ ಆಗೈತೆ. ಬಾಡಿ ಮತ್ತು ಫಿಸಿಕಲ್ ಆ್ಯಂಡ್ ಬಾಡಿ, ಮೆಂಟಲ್ ಆ್ಯಂಡ್ ಫಿಸಿಕಲ್ ಕೋಆರ್ಡಿನೇಷನ್ ಗೇಮ್ ಅಂದ್ರೆ ಕಬಡ್ಡಿ ಒಂದೇ. ದೇಹದ ಎಲ್ಲ ಅಂಗಾಂಗಗಳು ಪಾಲ್ಗೊಳ್ಳುವಂಥ ಏಕಮಾತ್ರ ಆಟ ಕಬಡ್ಡಿ. ನೋಡ್ರಿ, ಈಗ ಉಸಿರು ಬಿಗಿಡೋದು ಫಸ್ಟು ಕಬಡ್ಡಿ 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 ಕಬಡ್ಡಿ. ಯೋಗ ಕುಂಭಕ, ರೇಚಕ, ಪೂರಕ. ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಕುಂಭಕ ಮಾಡೋದು. ಕಣ್ಣು ಕಬಡ್ಡಿ 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 ಕಬಡ್ಡಿ, ಹೌದಾ? ಕೈ ಕಬಡ್ಡಿ 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 ಕಬಡ್ಡಿ, ಕಾಲು ಕಬಡ್ಡಿ 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 ಕಬಡ್ಡಿ. ಎಷ್ಟು ರೀ ಆ್ಯಕ್ಟಿವ್ ಎಲ್ಲ ದೇಹದ ಅಂಗಗಳು. ಕೈಗೆ ಮಸಲ್ಸ್ ಗಟ್ಟಿ ಆಗ್ತಾವೆ. ಜಿಮ್ಮಿಗೆ ಹೋಗೋದೇ ಬೇಡ, ಈಗ ಜಿಮ್ಮಿಗೆ ಹೋಗ್ತಾರೆ. ಇವು ಕಬಡ್ಡಿ ಆಡಂಗಿಲ್ಲ. ಅದ್ರೊಳಗೆ ಅತ್ಯಂತಂದ್ರೆ ಆಯುಸ್ ಹೆಚ್ಚಾಕತ್ರಿ. ಉಸಿರು ಎಷ್ಟು ಬಿಗಿ ಹಿಡಿತಿರೋ ಅಷ್ಟು ಆಯುಸ್ ಹೆಚ್ಚಾಕತ್ತೆ. ನೆನಪಿಟ್ಕೊಳ್ರಿ. 17 ಸೆಕೆಂಡಿಂದ ಶುರು ಮಾಡ್ಬೇಕ್ರಿ. ಮೂಗೆರಡು ಕ್ಲಿಯರ್ ಇರ್ಬೇಕಾ ಅದು ಮಾಡ್ಬೇಕಂದ್ರೆ.
ಇಷ್ಟು ಆಯುಸ್ ಮುಂದಕೋತ್ ನಂದೀಗ 17 ಸೆಕೆಂಡ್ನಿಂದ ಶುರು ಮಾಡ್ಬೇಕು. ಮುಂದೆ ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಅದನ್ನು ನೀವು ಬಾಯಲ್ಲಿ ಎಣಿಸ್ಬಾರ್ದು. ಗಡಿಯಾರ ಅಥವಾ ತ್ರಾಸಾಗೋ ಮಟ್ಟ ಹೋಗ್ಬಿಡು. ಅದು ಅಭ್ಯಾಸ ಆದಂಗೆಲ್ಲ ಗಂಟೆಗಟ್ಟಲೆ ಕುಂದಿರ್ತಾರಂತ್ರಿ ಹಿಮಾಲಯದೊಳಗೆ. ಉಸಿರು ಬಿಗಿಡಿದು ಎಷ್ಟು ಉಸಿರು ಬಿಗಿಡಿತಿರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗ್ತೈತೆ. ಬೀಡಿ ಸೇದೋದ್ರಿಂದ ಆಯುಸ್ಸು ಕಡಿಮೆ ಆಕತ್ತೆ ಅಂತ ಹೇಳೋದು. ಅದಕ್ಕೆ ಯಾಕಂದ್ರೆ ತೊಗೊಳ್ಳೋದು ಕಮ್ಮಿ, ಬಿಡೋದು ಜಾಸ್ತಿ ಇರೋದು ಅದ್ರಾಗ. ಓದ್ತಿಲ್ಲ. ಇದನ್ನು ಹೇಳಿಬಿಟ್ಟೆ ಒಂದು ಊರು ಸಭಾದಾಗ ನಾನು. ಉಸಿರು ಎಷ್ಟು ಬಿಗಿ ಹಿಡಿತಿರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗತ್ತೆ. ಒಂದು ಹುಡುಗನ ಬಗಲಾಗಿ 85 ವರ್ಷದ ಅವ್ರ ಅಜ್ಜ ಕುಂತಿದ್ದ. ನಡಿ ಅಜ್ಜ ಮನೆಗೆ ಹೋಗೋಣ. ಉಸಿರು ಎಷ್ಟು ಬಿಗಿ ಹಿಡಿತೆ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗತ್ತೆ ಅಂತ. ನಡಿ ಪ್ರಾಣೇಶ್ ಅಂತ ಮನೆಗೆ ಕರ್ಕೊಂಡೋಗಿ ಅವ್ರ ಅಜ್ಜನ ಮ್ಯಾಗ ಕುಂದಿಸಿ, ಅಜ್ಜ ಉಸಿರು ತಗ ಅಂದ್ಬಿಟ್ಟು. ಅದು 85 ವರ್ಷದ ಅಜ್ಜ ಬದುಕ್ಬೇಕನ್ನ ಆಸೆ ಅಂತ ತಗೊಂಡ್ಬಿಡ್ತು. ಇದು ಹುಡುಗ ಮುಂದೆ ಕುಂತು 1 2 3 4 17 18 20 25 30 ಅಜ್ಜ ಉಸಿರು ಬಿಡು ಎಲ್ಲಿ ಅಜ್ಜ ಬಿಟ್ಟನ ಮ್ಯಾಗ. ಅದಕ್ಕೆ ಪ್ರಾಣೇಶ್ ಹೇಳಿದ ಅಂತ ಇದನ್ನು ಮಾಡಬೇಡ್ರಿ. ಚಲೋ ಯೋಗ ಟೀಚರು, ಫಿಸಿಕಲ್ ಟೀಚರ್ನ ಕೇಳಿ ಯೋಗ, ಆಟ ಪಾಠ, ಊಟದಲ್ಲೂ ಸುಧಾರಣೆ ತೊಗೊಂಬರ್ರಿ. ಮಕ್ಕಳಿಗೆ ಗಟ್ಟಿ ಪದಾರ್ಥ ಕೊಡ್ರಿ. ಗಟ್ಟಿ ಪದಾರ್ಥನೇ ಇಲ್ರಿ ಈಗ. ಮೆಲ್ಲ ನುಂಗ್ತಾವ, ಮೆತ್ತಗೆ ಮಾಡ್ಕೊಂಡು ತಿಂತಾವ. ಇಲ್ಲ ಮ್ಯಾಗಿ ನೂಡ್ಲ್ಸ್, ಮಮ್ಮಿ ಮ್ಯಾಗಿ ಮುಂಜಾನೆ ಹೆಂಗೆ ಅಂತ ಒಳಗೋಗಿರ್ತಾರೆ, ಸಂಜೆ ಮುಂದೆ ಪುಯ್ ಅಂತ ಹೊರಗೆ ಬರ್ತದೆ. ಅದೊಂದು ಫುಡ್ಡ. ಮಕ್ಕಳಿಗೆ ಗಟ್ಟಿ ಆಹಾರ ತಿನ್ನಿಸ್ರವ. ಬರೀ ಟಿ ವಿ ನೋಡಬೇಡ್ರಿ. ಆಹಾರದಲ್ಲಿ ಕೂಡ ಆಯುಸ್ಸಿದೆ. ಹೆಗಡೆಯವ್ರು ಹೇಳಿದರು, ಅವನ್ನೆಲ್ಲ ಪಾಲಿಸ್ರು. ಅಡ್ವರ್ಟೈಸ್ಮೆಂಟ್ ನೋಡಿ ಮಾತ್ರ ಮಕ್ಕಳು ಮಾಡ್ರು. ಈಗಿನ ಹುಡ್ರಿಗೆ ಹಲ್ಲ ಗಟ್ಟಿಲ್ರಿ. ಇಟ್ಟಿರ್ತಾವೆ, ಓಸು ಹಲ್ಲು ಬಿದ್ದಿರ್ತಾವೆ ಈ ಹುಡ್ರು. 40 ಹಲ್ಲು. ನಮಗೆ 40 ವರ್ಷಕ್ಕೆ ಬಂದಬಿಡ್ರಿ 40 ಅನ್ನೋದು. ಅದಕ್ಕೆ 40 ವರ್ಷಕ್ಕೆ ಅದು ಬಂದ್ರೆ ಓಕೆ. ಈಗ ಇಟ್ಟಿಟ್ಟು ಬಿಡ್ರಿ, ಕಣ್ಣು ಗಟ್ಟಿಲ್ಲ, ಹಲ್ಲು ಗಟ್ಟಿಲ್ಲ. ಯಾಕೆ? ಓ ದಂತಕ್ಷೇವಿ, ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆ. ಮನೆಯಾಗಿರ್ತೈತೆ ನೋಡ, ಒಬ್ಬ ಪೇಸ್ಟ್ನಾಗ ಇರ್ತೈತೆ ಎಲ್ಲಾರು. ಈಗೇನು ರೀ ಬಂದೈತಿ, ಪೇಸ್ಟ್ನಲ್ಲಿ ಉಪ್ಪಿದೆ ಹೋಗೈತಿ. ಈಗ ಹಳೇದಾತ. ಈಗೇನೋ ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆ, ನಿಮ್ಮ ಪೇಸ್ಟ್ನಲ್ಲಿ ಏಲಕ್ಕಿ ಇದೆಯೇ. ನಮ್ಮ ಉತ್ತರ ಕಡೆಗೆ ಬೇರೆ ಪೇಸ್ಟ್ ಬರ್ತೈತೆ ರೀ. ಏನು ನಿಮ್ಮ ಪೇಸ್ಟ್ನಲ್ಲಿ ಪುಂಡಿ ಪಲ್ಯ ಇದೆ, ನಿಮ್ಮ ಪೇಸ್ಟ್ನಲ್ಲಿ ಹಕ್ಕರಿಕಿದೆ, ರಾಜಗಿರಿ ಇದೆ ಅಂತ ಸುಮ್ಮನೆ, ಬದ್ನಿಕಾಯಿ ಇದೆ, ನುಗ್ಗಿಕಾಯಿ ಇದೆ. ಕಡಿಗಾಯಿ ಒಂದು ದಿವಸ ಏನು ಬರ್ತೈತೆ, ನಿಮ್ಮ ಬಾಯಲ್ಲಿ ಹಲ್ಲಿದೆಯೇ ಅಂತ ಕೇಳ್ತಾರೆ. ಅಲ್ಲಿ ತನಕ ಬರ್ತೈತೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ನೋಡಿ ಜೀವನ ಮಾಡಬೇಡ್ರವ್ವ. ಒಳ್ಳೆಯ ಆಹಾರವನ್ನು ಸ್ವೀಕರಿಸ್ರಿ, ಒಳ್ಳೆಯ ವಿಚಾರಗಳನ್ನ ಕೇಳ್ರಿ. ಒಳ್ಳೆಯ ವಿಚಾರ ಮಾಡೋದ್ರಿಂದ ಮುಖಕ್ಕೆ ಕಾಂತಿ ಬರ್ತದೆ, ಚರ್ಮ ಕಾಂತಿಯುತ ಆಗ್ತದೆ ಅಂತ ಹೇಳ್ತಾ ಆರೋಗ್ಯದ ನಿಯಮಗಳನ್ನ ಹೇಳಿದ್ರು. ಒಮೆಗಾ 3 ಅದೇನು ಸೈಡ್ ಎಫೆಕ್ಟ್ ಇಲ್ಲ. ನಿಮ್ಮ ದೇಹ ಕಂಟಿನ್ಯೂ ಮಾಡಿ ದೀರ್ಘಾಯುಗಳಾಗ್ರಿ. ಇಲ್ಲಾಂದ್ರೆ ಏನೂ ಆಗೋದಿಲ್ಲ. ಒಂದು ಸಲ ತೊಗೊಂಡು ನೋಡ್ರಿ, ಪ್ರೋತ್ಸಾಹ ಮಾಡಿರಿ. ಸರಿ ಅನ್ಸರ್ ಪಕ್ಕದ ಶೀರ್ಷಾಗಿದ್ದಾರೆ. ನಾನು ಜೋಶಿ ಮಹಾಮನಿ ನಿತ್ಯ ತೊಗೊಳ್ತೀವಿ, ನಿತ್ಯ ಒಂದು ಊರಿಗೆ ಹೋಗ್ತೀವಿ. ಬಹಳ ಲೇಟ್ ಆಯ್ತು ನಮ್ಗೆ. ಯಾಕಂದ್ರೆ ನೀವೆಲ್ಲ ಮನೆಗೆ ಹೋಗಿ ಮಕ್ಕೊಂತೀರಿ, ನಾವು ಗುಲ್ಬರ್ಗಕ್ಕೆ ಹೋಗ್ಬೇಕ್ರಿ. ಅದಕ್ಕೆ ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಬೇಡ್ರಿ. ಫೋಟೋ ಆಟೋಗ್ರಾಫ್ ಬೇಡ. ಯಾಕಂದ್ರೆ ಇಷ್ಟು ಮಂದಿ ಜೊತೆ ಫೋಟೋ ತೆಗೆಸಿದ್ರೆ ಒಂದು 3 ತಿಂಗಳು ನಾನು ಇಲ್ಲೇ ವಸ್ತಿ ಒಗಿಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಯಾರು ಫೋಟೋಕ್ಕಾಗಿ ಪೀಡಿಸ್ಬಾರ್ದು, ಆಟೋಗ್ರಾಫ್ಗಾಗಿ ವೇದಿಕೆ ಬರಬಾರ್ದು. ಭಾಳ ಹೊತ್ತಾಗೈತೆ ಅಂತ ಹೇಳ್ತಾ ದಯವಿಟ್ಟು ಮೊದಲು ತಾಯಂದರಿಗೆ, ವಯಸ್ಸಾದರಿಗೆ ಹೋಗೋಕೆ ಅನುಕೂಲ ಮಾಡಿಕೊಟ್ಟು ಉಳಿದವ್ರು ಹೋಗ್ರಿ ಅಂತ ವಿನಂತಿ ಮಾಡ್ಕೊಳ್ತಾ